ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ತಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಈಗ ಕರ್ಮನಿರ್ಣಯ. ಯಯುಜ್ಯತೆ ವಿಧೀಶಾನಶಕ್ರಪೂರ್ವೈಃ ಸದಾ ಮಖೈಃ ರಮಾಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಯಹ ಯುಜ್ಯತೆ ವಿಧೀಶಾನಶಕ್ರಪೂರ್ವೈಃ ಸದಾ ಮಖೈಃ ರಮಾಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಆಚಾರ್ಯರು ಸಂಚಾರ ಕ್ರಮೇಣ ಉಜಿರೆಗೆ ಹೋಗಿದ್ದ ಕಾಲಕ್ಕೆ ಅಲ್ಲೇನಾಯಿತು, ಒಂದು ಗುಂಪು ಬಂತು. ಸಗ್ರಾಮಂ ಪರಮಪಿ ಉಚ್ಚಭೂತಿಂ ವಿದ್ವಾಂಸಃ ಕಹ ಕುಹರಕೂಪದರ್ದುರಾಭಾಃ ಇತ್ಯೂಚೇ. ಮದಂ ಅತಿಮಾನಿನೋ ಅಖಿಲಜ್ಞಂ ಮನ್ಯಸ್ಯ ಕ್ಷಪಯಿತುಮೇವ ತಜ್ಜನಸ್ಯ ಸರ್ವಜ್ಞೋಪಿ ಅಯಂ ಅಧಿಕಂ ನ ಯಜ್ಞಭಂಗೀಂ ಸಂವಿತ್ತೇ ಯತಿಃ ಇತಿ ಬದ್ಧನಿಶ್ಚಯೋಸೌ. ಆಭಾಂತಂ ಪರಿಷದಿ ಮತ್ಸರಾದಪೃಚ್ಛತ್ ಕರ್ಮಾರ್ಥಶ್ರುತಿಗಹನಾರ್ಥಖಂಡಭಾವಂ. ಛಂದೋಭ್ಯಃ ಚ್ಯುತರಸಸಂಗ್ರಹ ಪ್ರವೀಣಾನ್ ಷಷ್ಟೇನ್ಹಿ ಪ್ರತಿವಿಹಿತಾನ್ ಪ್ರಜಾಧಿಪೇನ ನಾರಾಶಮಿಷ್ಯ ಚರಮಚಾರುಮಂತ್ರಭೇದಾನ್ ಊಚೇಸೌ ತಂ ಅಭಿದಧದ್ ನಿಸಂಶಯಾಂಶಃ. ಪಾಂಡಿತ್ಯಂ ಪರಮಮವೇಕ್ಷ ತಸ್ಯ ತಾದೃಕ್ ಸಂಘರ್ಷಾತ್ ಶುಭಿತಮನಾ ವಿಪಕ್ಷಸಂಘಃ ನಾರ್ಥಃ ಸ್ಯಾತ್ ಅಯಮಿತಿ ವರ್ಣಯನ್ ಅಥ ತ್ವಂ ತಂ ಬ್ರೂಹೀತಿ ಪುರುಮತಿನಾ ಈರಿತೋ ಅದ್ರವದ್ರಾಕ್. ಸೋಪೃಚ್ಛತ್ ನಾರ್ಥಃ ಸ್ಯಾತ್ ಸೋಪೃಚ್ಛತ್ ತಮಥ ಮಹಾಹ್ವಯೋಪಸರ್ಗಾಃ ಯತ್ರೋಕ್ತಾಃ ಮನುಚರಣೋಪಸೃಜ್ಯ ರೂಪಾಃ ತಸ್ಯಾರ್ಥಂ ವಚನಚಯಸ್ಯ ತಂ ಬ್ರುವಾಣಃ ಸ್ಥೈರ್ಯಾರ್ಥಂ ಸಪದಿ ಸಾ ಲೇಖಯಾಂ ಬಭೂವ. 16 ಸರ್ಗದೊಳಗೆ ಹೇಳ್ತಾರೆ. ಕುದುರೆಗೆ ಹೋದ ಕಾಲಕ್ಕೆ ಆಚಾರ್ಯ ಪಂಡಿತಗಳ ಆಹ್ವಾನವನ್ನು ಕೊಡ್ತಾರೆ. ಅವರ ಆಬ್ಜೆಕ್ಟ್ಸಲ್ಲಿ ಎಲ್ಲ ಒಂದು ಸ್ವಭಾವ ಪಂಡಿತರಲ್ಲಿ ದುಷ್ಟರಲ್ಲಿ ಭಾರಿ ಜಾಸ್ತಿ. ಅದು ಏನು ಮಹಾಭಾರತ ಹಾಗೆಲ್ಲ ಹೇಳಿ ಮತ್ತು ಆಚಾರ್ಯರು ಬಂದರು. ಏನು ಆಕ್ಷೇಪ ಮಾಡ್ತಿದ್ದೀರಿ ಬನ್ನಿ ಅಂತಲೇ ಕೇಳಿದರು. ಆಹ್ವಾನ ಕೊಟ್ಟರು. ಏನು ಆಬ್ಜೆಕ್ಟ್ಸಲ್ಲಿ ಮಾತಾಡೋದಲ್ಲ, ಏನು ಬೇಕು ಅಂತ ಕೇಳಿ ತಕ್ಷಣ ಅವ್ರು ಏನು ಮಾಡಿ ಅದಕ್ಕೆ ಕುಹರ ಕೂಪರ ದರ್ಧುರಾಭಾಹ ಕೂಪಮಂಡೂಕಗಳು ಅಂತ ಅರ್ಥ. ಕೂಪಮಂಡೂಕಗಳು ಅಲ್ಲೇ ಏನು ರಚಗುಡ್ತಾ ಇರುತ್ತೆ ಹೊರತು ಏನಿಲ್ಲ ಕೆಲಸ. ಹೊರಗೆ ಬಂದು ಮಾತಾಡೋ ಧೈರ್ಯ ಇಲ್ಲ, ಬೈಯೋದನ್ನು ಬಿಡೋದಿಲ್ಲ, ಆಗಿರ್ತಾರೆ. ಇತ್ಯೂಚೆ ಮದಮತಿಮಾನಿನೋ ಅಖಿಲಜ್ಞಂ ಮನ್ಯಸ್ಯ ಕ್ಷಪಯಿತುಮೇವ ಸಜ್ಜನಸ್ಯ. ತಕ್ಷಣ ಅದು ಉದ್ದೇನಲ್ಲಿ 2 ಉದ್ದೇಶ ಇದೆ. ಅವರನ್ನು ಸೋಲಿಸಬೇಕು, ಅವ್ರಿಗೆ ಸಜ್ಜನಿಗೆ ವಿಶ್ವಾಸ ಹುಟ್ಟಿಸ್ಬೇಕು. ಭಾಳ ಮುಖ್ಯವಾದ ಅಂಶ ಇದೆ. ವಾಕ್ಯಾರ್ಥದಲ್ಲಿ ಸೋಲು ಗೆಲುವುಗಳ ಒಟ್ಟು ತಾತ್ಪರ್ಯ ಏನು ಅಂದರೆ ಬರೀ ಜಯಘೋಷ ಮಾಡಿಕೊಂಡು ಕೂಗೋದಲ್ಲ. ಸಜ್ಜನರಿಗೆ ಏನಾಗಬೇಕಾಗೋ ನಮ್ಮ ಮತ ಸರಿ ಅಂತಕ್ಕಂಥ ಭಾವನೆ ಬರಬೇಕಲ್ಲ. ಯಾವಾಗ ಗೊತ್ತಾಗುತ್ತದೋ, ಒಂದು ಪ್ರಮಾಣ ಕೊಟ್ಟೆಲ್ಲ ಗೊತ್ತಾಗಿರುತ್ತೆ. ಉಳಿದವರು ಅವರೇ ಬಂದಾಗ ಯಾವ ರೀತಿ ನಡ್ಕೋತಾರೆ ಅಂತ ಪ್ರಶ್ನೆ ಬಂದಾಗ ತೋರಿಸ್ಬಿಟ್ಟಾಗ ವಿಶ್ವ ಸಿದ್ಧಾಂತ ಜಾಸ್ತಿ ಆಗಬೇಕು. ಇದೇನಾಗುತ್ತೆ, ಸಾಮಾನ್ಯ ವಾಕ್ಯಾರ್ಥಗಳು ಅಂದರೆ ತಾನು ಮಹಾಪಂಡಿತ ಅಂತ ತೋರಿಸೋದ್ರಲ್ಲಾಗತ್ತೆ. ಒಂದು ಕಾಲಕ್ಕೆ ಇದು ಬೇಕಿತ್ತು, ಹಿಂದೆ ಒಂದು ಕಾಲಕ್ಕೆ. ಯಾಕೆಂದರೆ ಬೇರೆ ಜೀವನ ವೃತ್ತಿ ಅವರು ಇರಲಿಲ್ಲ. ಪಾಠ ಪ್ರವಚನ ಮಾಡಿ ಮೊನ್ನೆ ಹೇಳಿದ್ದೇನೆ, ಮನೆಗಳೇ ವಿದ್ಯಾಪೀಠಗಳಾಗಿನ ಕಾಲಕ್ಕೆ. ಪ್ರತ್ಯೇಕ ವಿದ್ಯಾಪೀಠ ಮಠಗಳ ಜೊತೆಗಿಂತ ಹೆಚ್ಚಾಗಿ ಮಠಗಳು ಸಂಚಾರಿ ಮಠಗಳು ಹೆಚ್ಚಾಗಿ. ಮತ್ತು ವಿದ್ವಾಂಸರಿಗೆ ಬೇರೆ ವೃತ್ತಿ ಏನೂ ಇಲ್ಲ, ಪಾಠ ಪ್ರವಚನ ಮಾಡಿಕೊಂಡೇ ಇರೋದು. ಆದರೆ ಹಣಕಾಸು ಇಲ್ಲ, ಅದರೊಳಗೆ ದುಡ್ಡಿನ ಪ್ರಶ್ನೆ ಬರ್ತಿದ್ದಿಲ್ಲ. ಆದ್ದರಿಂದ ಅವ್ರನ್ನೆಲ್ಲ ಅನ್ನ ಬಟ್ಟೆ ಕೊಟ್ಟು ಸಾಕಬೇಕು. ಪಾಠ ಹೇಳೋದು ಅಂತ ಹೇಳಿದರೆ ಕೇಳಿ ಹೋಗೋ ಪಾಠ ಅಲ್ಲ ಅದು. 12 ವರ್ಷ ಇದ್ದೇ ಹೋಗಬೇಕು, ಅವ್ರು ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ಅವ್ರಿಗೇನು ಬೇಕಾಗ್ತಿತ್ತು, ಹಣಕಾಸುಗಳು ಬೇಕಾಗ್ತಿತ್ತು. ಇದು ವಾಕ್ಯಾರ್ಥದಲ್ಲಿ ಗೆದ್ದು ಬಿಟ್ಟರೆ ಆಗಿಲ್ಲ. ರಾಜರು ಭಾರಿ ಕೊಡ್ತಾಯಿದ್ರೆ ಕಾನ್ಸೆಪ್ಟೇ ಇಲ್ಲ ಇವತ್ತು. ಜಹಗೀರೆ ಊರೂರೇ ಜಹಗೀರೆ ಕೊಟ್ಟವರಿದ್ದಾರೆ. ಹಗಲು ದೇವಟಿಗೆ ಮತ್ತು ಬೇಣೆಗಳ ಮರ್ಯಾದೆ ಒಂದಲ್ಲ ಎರಡಲ್ಲ, ರತ್ನಾಭಿಷೇಕ ಸತತ ನಡೀತಾ ಇತ್ತು. ಅದರಿಂದ ಅವ್ರಿಗೆ ಮುಂದೆ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತಾಯಿತ್ತು. ಈಗ ಅದೆಲ್ಲ ಹೊರಟೋಗ್ತದೆ. ಇಲ್ಲ, ಈಗ
ಈಗಿನ ಕಾಲಕ್ಕೆ ಅದು ಮೀನಿಂಗ್ಲೆಸ್ ಹೆಚ್ಚು ಕಡಿಮೆ. ಈ ಸೋಲೋದಿಗೆಲ್ಲ ಒಬ್ಬರು ಗೆದ್ದು ಒಬ್ಬರು ಸೋತರೆ ದಡ್ಡ ಅಂತಾಗತ್ತೆ ಹೊರತು ಮತ ಯಾವುದೋ ಸರಿ ಅಂತ ಗೊತ್ತಾಗೋದಿಲ್ಲ. ಮತದ ಬಗ್ಗೆ ವಿಶ್ವಾಸ ಬರೋದು ಯಾವಾಗ? ಮತದ ಪ್ರಮೇಯಗಳ ಬಗ್ಗೆ ಜಿಜ್ಞಾಸೆ ನಡೆದಾಗ. ಅರ್ಥ ಆಯ್ತಾ? ಇವತ್ತು ವ್ಯಾಕರಣಶಾಸ್ತ್ರ ತರ್ಕಶಾಸ್ತ್ರದಲ್ಲಿ ವ್ಯಾಖ್ಯಾನ ನಡೀತು ಅಂತ ತಿಳ್ಕೊಂಬೋಣ. ಒಬ್ರು ಯಾವುದೋ ಸೋತರು ಗೆದ್ದರು. ಇವ್ರು ಯಾವುದ್ರಲ್ಲಿ ಪಂಡಿತರು ಅಂತಾಯ್ತಾಗ ತರ್ಕದಲ್ಲಿ ಪಂಡಿತರು ಅಂತಾಯಿತು, ಇದರಲ್ಲಿ ಪಂಡಿತರು ಅಂತಾಯಿತೆ ಹೊರತು ಶಾಸ್ತ್ರದಲ್ಲಿ ತತ್ವಶಾಸ್ತ್ರದಲ್ಲಿ ಅಂತ ಆಗೋದಿಲ್ಲ. ಅದಕ್ಕೆ ತತ್ವಶಾಸ್ತ್ರದಲ್ಲಿ ಆದಾಗ ಏನಾಗುತ್ತೆ, ಅವ್ರಿಗೆ ವೈಯಕ್ತಿಕ ಬೆನಿಫಿಟ್ ಆಯಿತು ಅಷ್ಟೇ ಅವರಿಗೆ. ಅದರಿಂದ ತತ್ವಶಾಸ್ತ್ರದಲ್ಲಿ ಮಾಡಿದಾಗ ಏನಾಗುತ್ತೆ, ಪ್ರಮೇಯ ಸಿದ್ಧಾಂತದಲ್ಲಿ ದೀಕ್ಷೆ ಬರುತ್ತೆ ಗೊತ್ತಾಯ್ತು. ಆದ್ದರಿಂದ ಯಾವಾಗಲೂ ಕೂಡ ಮತಗಳು ಹೇಗಿರಬೇಕು, ಪ್ರಮೇಯಗಳನ್ನು ಸ್ಥಾಪನೆ ಮಾಡಿ ಅದನ್ನು ಹೇಳಿದ್ದು. ದುರ್ಜನರಿಗೆ ಸೋಲಾಗಬೇಕು ಅಂದರೆ ದುರ್ಮತಕ್ಕೆ ಸೋಲಾಗಬೇಕು. ದುರ್ಮತ ಕಳ್ಳನ ಹಿಡಿದು ಶಿಕ್ಷೆ ಕೊಡ್ತಾರೆ ಅಂದರೆ ಒಬ್ಬ ಕಳ್ಳನೇ ಕೊಡೋದಲ್ಲ, ಕಳ್ಳತನ ಮಾಡಬಾರದು ಅಂತ ಮೆಸೇಜ್ ಕೊಡಲಿ ಗೊತ್ತಾಯ್ತಾ. ಇಲ್ಲವ್ರು ಅದನ್ನು ಹೇಳಲೇಬೇಕಾಗಿಲ್ಲ. ಹಿಂದೆಲ್ಲ ಓಪನ್ನಾಗಿದ್ದ ಸಮಯ ಎಳ್ಕೊಂಡೋಗಿ ಕೊಲ್ತಿದ್ರು ಜನ ನೋಡ್ತಿರೋ ಹಾಗೆ. ಅವರಿಗೆ ಅರ್ಥ ಆಗಬೇಕು ಅದರಿಂದ ಎಷ್ಟು ಅಪಾಯ ಇದೆ ಅಂತ ಹೇಳಿಬಿಟ್ಟು. ಅದು ಉದ್ದೇಶ ಆಗಿತ್ತು. ಅದೇ ರೀತಿ ದುರ್ಮತಗಳು ಹಾಗೆ. ಹೇಗೆ ಬಾಹುಬಲದಿಂದ ಶತ್ರುಗಳನ್ನು ಗೆಲ್ಲೋದಷ್ಟು ಮುಖ್ಯನೋ, ವಾಗ್ಯುದ್ಧದಲ್ಲಿ ಗೆದ್ದಾಗ ಪ್ರಮೇಯಗಳದ್ದು ಬೇರೆ ಮತಗಳ ಪ್ರಮೇಯ ಸರಿಯಲ್ಲ ಅಂತ ಗೊತ್ತಾಗೋದು ಒಂದಾದರೆ, ಇನ್ನೊಂದು ತಮ್ಮ ಪ್ರಮೇಯ ಭಾರಿ ಸರಿ ಅಂತ ವಿಶ್ವಾಸ ಬರುತ್ತೆ. ಅದಕ್ಕಾಗಿ ಆಚಾರ್ಯ ಚಾಲೆಂಜ್ ಕೊಟ್ಟರು. ಅವರು ಯೋಚನೆ ಮಾಡಿದ್ರು ಯಾವ ರೀತಿ ಮಾತಾಡೋಕ್ಕೆ ಬರತ್ತೆ ಅಂತ ಯೋಚನೆ ಮಾಡಿ, ಅವ್ರು ಯತಿಗಳು, ಇವ್ರು ಏನು ಗೊತ್ತಿರೋದಿಲ್ಲ, ಯಾಜ್ಞಿಕದ ಬಗ್ಗೆ ಏನು ಪ್ರವೇಶ ಇರೋದಿಲ್ಲ, ಯಜ್ಞಯಾಗ ಮಾಡೋ ಪ್ರಸಂಗ ಬರೋದಿಲ್ಲ. ಅವ್ರ ಆಚಾರ ಏನು ಮಾಡಿರ್ತಾರೆ ಅವರೀಗ, ಇಂಥೆಲ್ಲದನ್ನು ತ್ಯಾಗ ಮಾಡಿ ಹೋಗಿದ್ದಕ್ಕೆ ಸನ್ಯಾಸಿಗಳು ಅಂತ ಕರೆಯೋದು. ಇವರು ಬಾಲ ಸನ್ಯಾಸಿಗಳು ಬೇರೆ. ಒಂದು ಸ್ಟೇಜಲ್ಲಿ ಸನ್ಯಾಸ ಮೊದಲು ಅಭ್ಯಾಸ ಇರ್ಬೋದು ಅಂತ ಹೇಳ್ಬೋದು, ಮೊದಲಿಂದನೂ ಇಲ್ಲ. ಆದ್ದರಿಂದ ಬಹುಶಃ ಅದ್ರಲ್ಲಿ ಸೋತು ಬಿಡ್ತಾರೆ ಅಂತ ತಿಳ್ಕೊಂಡು ಅದಕ್ಕೆ ತಪ್ಪಂಥ ಪ್ರಶ್ನೆಗಳನ್ನು ಕೇಳಿದರು. ತಕ್ಷಣ ಅವ್ರು ಏನು ಮಾಡಿದರು, ಆಭಾಂತಂ ಪರಿಷದಿ ಮತ್ಸರಾದ ಪೃಚ್ಛತೆ. ಪಂಡಿತರ ದೋಷ ಮಾತ್ಸರ್ಯ ನೆನಪಿರಬೇಕಾದ್ರೆ. ಕರ್ಮ ಅರ್ಥ ಶ್ರುತಿ ಗಹನಾರ್ಥ ಖಂಡಭಾವಂ. ಮೇಲ್ನೋಟಕ್ಕೆ ಕರ್ಮದ ಬಗ್ಗೆ ಹೇಳ್ತಕ್ಕಂಥ ಮಾತುಗಳು, ಶ್ರುತಿವಾಕ್ಯಗಳು. ಏನು ಉತ್ತರ ಕೊಡ್ತೀರಿ ಅಂತ ಕೇಳಿದರು. ತಕ್ಷಣ ಆಚಾರ್ಯ ಏನು ಮಾಡಿದರು, ಅವ್ರಿಗೆ ಗೊತ್ತಿಲ್ಲ, ಸರ್ವಜ್ಞರು ಎಲ್ಲ ಶಾಸ್ತ್ರದಲ್ಲೂ ಪಾರಂಗತರು ಅಂತ ಈಗ ಗೊತ್ತಾಯ್ತು ಅವರಿಗೆ. ಛಂದೋಭ್ಯಚ್ಯುತ ರಸಸಂಗ್ರಹ ಪ್ರವೀಣಾನ್ ಷಷ್ಟೇನ್ಹಿ ಪ್ರತಿವಿಹಿತಾನ್ ಪ್ರಜಾಧಿಪೇನ ನಾರಾಶಂಸ್ಯ ಚರಮಚಾರು ಮಂತ್ರಭೇದಾನ್ ಮುಚೇಸೌ ತಮ್ ಅಭಿದಧತ್ ವಿಸಂಶಯಾಂಶ. ವಿಸಂಶಯ ಅಂದರೆ ಅಸಂಶಯ. ಅಸಂಶಯಚ್ಚಿತ್ ಗುರುರುಕ್ತೋ ಮನಿ. ಅವರು ಯಾವುದರಲ್ಲೂ ಸಂಶಯ, ಹೇಳೋ ವಿಷಯದ ಸಂಶಯ ಇಲ್ಲದೋದ್ರೆ ಸಾಕು. ಆಚಾರ್ಯ ಯಾವುದರಲ್ಲೂ ಸಂಶಯ ಇಲ್ಲ. ಅದರಿಂದಾಗಿಯೇ ವಿಸಂಶಯ ವಾಯುದೇವರು ಅವರ ಅಂಶ ಅಂದರೆ ಅವತಾರ. ವಿಸಂಶಯರಾದಂಥ ವಾಯುದೇವರ ಅವತಾರ ಆದವರು ಪಾಂಡಿತ್ಯಂ ನೋಡಿದ್ರು. ಭಾರಿ ಆಶ್ಚರ್ಯ ಆಯಿತು ಅವರಿಗೆಲ್ಲ. ಪಾಂಡಿತ್ಯಂ ಪರಮಂ ಅವೇಕ್ಷ. ಸೂಪರ್ ಪಾಂಡಿತ್ಯ, ಪರಮ ಪಾಂಡಿತ್ಯ ನೋಡಿ. ಕೆಲವರು ಶರಣರಾಗೋರು ಆಗ್ತಾರೆ. ಉಳಿದವರು ಏನು ಮಾಡಿದರು, ತಾದೃಕ್ ಸಂಘರ್ಷಾತ್ ಕ್ಷುಭಿತ ಬಲಾಹ ವಿಪಷ್ಟ. ಭಾರಿ ಅವರಿಗೆ ಮನಸ್ಸು ಭಾರಿ ಕಸಬಿಸಿ ಆಯಿತು. ನಾರ್ಥಸ್ಯಾದಯಮಿತಿ, ಏನು ಹೇಳಿದ ಅರ್ಥ ಸರಿಯಲ್ಲ ಅಂತ ಹೇಳಿದರು. ಕೂಗಿದ್ರು. ಮೇಲೆ ಇದ್ದಿದ್ದೆ ಸಭೆ ಕೂಗೋದು ಕೆರಿಸೋದಲ್ಲ. ತಕ್ಷಣ ಇದು ಆಟಗಳೇ ದೊಡ್ಡ ಗಲಾಟೆ ಆಗುತ್ತೆ ಎಷ್ಟೋ ಸಲ. ಅಂಥ ಹೊತ್ತಿನಲ್ಲಿ ಇದೆಲ್ಲ ಫಿಸಿಕಲಿ ವೆರಿಫಿಯೇಬಲ್ಲು, ಅದರಲ್ಲೇ ದೊಡ್ಡ ಗಲಾಟೆ ನಡೆಯುತ್ತೆ. ಇದೇ ಶಾಸ್ತ್ರದಲ್ಲಂತೂ ಎಲ್ಲರಿಗೂ ಗೊತ್ತಾಗೋದು ಕಷ್ಟ. ತಕ್ಷಣವೇ ಆಚಾರ್ಯ ತಕ್ಷಣ ಉತ್ತರ ಕೊಟ್ಟರು. ಆಯ್ತಪ್ಪ ನೀನೇ ಹೇಳು, ನಿನ್ನ ಅರ್ಥ ನೀನೇ ಹೇಳು ಅಂತ ಕೇಳಿದೆ. ತಕ್ಷಣ ಅವನು ಒಳಗೆ ಬರಲಿಲ್ಲ. ಇದು ಖಂಡನೆ ಮಾಡಿ ಉತ್ತರ ಕೊಡಬೇಕು. ಅವರು ಬರಲಿಲ್ಲ, ಓಡೋಗ್ಬಿಟ್ರೆಲ್ಲ ಕೂಡ. ಮತ್ತೊಂದು ಗುಂಪು ಬಂತು. ಅವರು ಕೇಳ್ಕೊಂಡ್ರು ಈ ಒಂದು ಇದನ್ನು, ಈ ಸಂಬಂಧಪಟ್ಟ ವಿಚಾರಗಳು ಬಂತು. ಮಹಾನಾಮನಿ ವೃಕ್ಕಗಳು ಇದಕ್ಕೆ ಹೇಗೆ ಅನ್ವಯ ಮಾಡಬೇಕು ಅಂತ ಪ್ರಶ್ನೆ. ಇದು ಒಂದು ರೀತಿ ಬೃಹತಿ ಸಹಸ್ರ ಇದ್ದ ಹಾಗೆ. ಶಸ್ತ್ರಮಂತ್ರಗಳು ಅಂತ ಸೇರಿಸ್ಕೊಂಡು ಹೋದರೆ ಅರ್ಥ ಆಗೋದಿಲ್ಲ. ಅಂಥದ್ದು ಚಾಲೆಂಜ್ ಕೊಟ್ಟರು. ಅವರು ಜಿಜ್ಞಾಸೆಯಿಂದ ಕೇಳಿದವರು ಇದ್ದರು, ತಿಳ್ಕೊಬೇಕು ಅಂತೇಳಿ. ಕೆಲವರು ಯಥಾ ಪ್ರಕಾರ ಸೋಲಿಸ್ಲಿಕ್ಕೆ ಬಂದವರು ಇದ್ದರು. ತಕ್ಷಣ ಆಚಾರ್ಯ ಉತ್ತರ ಕೊಟ್ಟರು. ಅದೇ ಕರ್ಮನಿರ್ಣಯ ಅಂತ ಹೆಸರಾಯಿತು. ಅಲ್ಲೇನು ಆಚಾರ್ಯ ಉತ್ತರ ಕೊಟ್ಟರು ಅದನ್ನು ತಕ್ಷಣವೇ ಸ್ಥೈರ್ಯಾರ್ಥಂ ಸಪದಿ ಲೇಖಯಾಂಬಭೂವ ತಕ್ಷಣ ಬರೆಸಿಬಿಟ್ರು. ಅದು ಇಮಿಡಿಯೇಟಾಗಿ ರೆಕಾರ್ಡ್ ಮಾಡ್ತೀವಲ್ಲ, ತಕ್ಷಣ ಅದೇ ರೀತಿ ತತ್ವೋದ್ಯೋತರು ಹಾಗೆ ಮಾಡಿದ. ಉಪನ್ಯಾಸದ ದಾಖಲೆಯೇ ತತ್ವೋದ್ಯೋತ. ಇದು ವಾಕ್ಯಾರ್ಥದ ದಾಖಲೆ ಕರ್ಮನಿರ್ಣಯ. ಕೂತು ಬರೋದಿದ್ದಲ್ಲ, ಹೇಳ್ತಿರ್ಬೇಕಾದ್ರೆ ಹಾಗೆ ಶೇಷರ್ಕಲ್ಲಿ ಬರೆಸಿಬಿಟ್ಟು ಹಾಗೆ ಗ್ರಂಥ ಆಗಿತ್ತು. ಹೇಳ್ತಾರೆಲ್ಲ ಹೇಳ್ತಾರಿಲ್ಲ, ಐತರೇಯದಲ್ಲಿ ಬರ್ತದಲ್ಲ, ಗೊತ್ತಾಯ್ತಾ? ಅಲ್ಲಿ ಮಂತ್ರಗಳೆಲ್ಲ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಬರುತ್ತೆ, ಏನೇನು ಮಂತ್ರಗಳು ಎಲ್ಲ ವಿಷಯ ಕೊಟ್ಟಿದೆ. ಶುರು ಮಾಡ್ತಾರೆ. ಯಯುಜ್ಯತೆ ವಿಧೀಶಾನ ಶಕ್ರಪೂರ್ವೈ ಸದಾಮಖೈ ರಮಾಪ್ರಣಯನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಸರ್ವಯಜ್ಞಭುಜೇ ನಮಃ ಮುಖ್ಯವಾಗಿದ್ದು, ಮುಖ್ಯ ಪದ ಇದು. ಸರ್ವಯಜ್ಞಭುಜೆ. ಯಜ್ಞಭುಕ್ ಅಂತೇಳಿ ಬಂದಿದೆ. ಯಜ್ಞಭುಕ್ ಯಜ್ಞ ಸಾಧನ. ಸೊ ಯಜ್ಞಭುಜೇ ನಮಃ. ಯಾವ ಯಜ್ಞಭುಕ್ ಅಂತ ಪ್ರಶ್ನೆ ಬಂತು.
ಸರ್ವಯಜ್ಞ, ಯಾವ ಯಜ್ಞ ಮಾಡಿ ಯಾವ್ಯಾವುದು ತಪಸ್ವಿನೋ ದಾನಪರ ಯಶಸ್ವಿನೋ ಏನು ಮಾಡಿದ್ರು ಕೃಷ್ಣಾರ್ಪಣ ಅಂತಲೇ ಹೇಳ್ತಾರೆ. ಯಾವ ಯಜ್ಞ, ಪ್ರತಿಯೊಂದು ಯಜ್ಞನೇ, ಏನು ಭಗವಂತ ಹೋಮ ಅವೆಲ್ಲ ಬೆಲ್ಲ, ಪ್ರತಿಯೊಂದು ಕೆಲಸನೂ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿ ಫಲಾಪೇಕ್ಷೆ ಬಿಟ್ಟರೆ ವಿಹಿತ ಕರ್ಮವಾಗಿದ್ದರೆ ಅದೇನಾಗುತ್ತೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತ ಪ್ರೂವ್ ಆಗುತ್ತೆ. ಆದ್ದರಿಂದ ಅಂತ ಸರ್ವಯಜ್ಞಭುಜೇ ನಮಃ ಒಂದಷ್ಟು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ, ಈ ಶ್ಲೋಕ ಪೂರ್ತಿ ಆ ಪದಕ್ಕೆ ಅರ್ಥ ಇದೆ. ಸರ್ವಯಜ್ಞಭುಜೇ ನಮಃ ಅಥವಾ ಸರ್ವಶ್ಚಾಸೋ ಯಜ್ಞಭುಜೇ ನಮಃ. ಸರ್ವಶರ್ವ ಶಿವಸ್ಥಾಣವು ಸರ್ವಮ್ಮದು ವಿಷ್ಣು ಸಹಸ್ರನಾಮದ್ದು, ಯಜ್ಞಭುಕ್ಕಒಂದು ವಿಷ್ಣು ಸಹಸ್ರನಾಮದ್ದು. ಸರ್ವಯಜ್ಞಭುಜೇ ನಮಃ ಅಂಥೇಳಿ ಸ್ತೋತ್ರವನ್ನು ಮಾಡಿ ಶುರು ಮಾಡ್ತಾರೆ. ಯಾರ ಯಾ ಇಜ್ಜತೆ ವಿಧೀಶಾನ ಶಕ್ರಪೂರ್ವೈ ಸದಾಮಖೈ, ಯಾರೋ ಮಾಡೋ ಯಜ್ಞಗಳಲ್ಲ, ಬ್ರಹ್ಮರುದ್ರಾದಿ ದೇವತೆಗಳು ಯಜ್ಞ ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಸ್ವಾರಸ್ಯ ಇರೋದೇನು ಗೊತ್ತಾ, ಬ್ರಹ್ಮ ರುದ್ರಾದಿ ದೇವತೆಗಳು ಯಜ್ಞಗಳನ್ನು ಮಾಡಿ ರಾಸುಯಾಗ ಮಾಡಿದವರು ಬ್ರಹ್ಮದೇವರು, ಗೊತ್ತಾಯ್ತಾ, ಕೃಷ್ಣಾರ್ಪಣ ಅಂತ ಹೇಳಿದರು. ಎಷ್ಟೋ ಯಜ್ಞ ಆಗ ದೇವತೆಗಳು ಮಾಡೋ ಯಜ್ಞಗಳವೆಲ್ಲ. ಇಂದ್ರದೇವರು 100 ಯಜ್ಞ ಮಾಡಿದರು ಅಶ್ವಮೇಧಗಳನ್ನು, ಕೊನೆಗೆ ಅವರೇನಾದರೂ ಶತಕ್ರತು ಅಂತ ಇಂದ್ರ ಪದವಿಗೆ ಬಂದರು. ಅವರೆಲ್ಲ ಇವರ ಜನ ತಿಳ್ಕೊಂಡಿರೋದೇನು, ಇಂದ್ರಾಯ ಸ್ವಾಹ ಇತ್ಯಾದಿ ಹೇಳಿದಾಗ ಆ ದೇವತೆಗಳು ತೊಗೋತಾರೆ ಅಂತೇಳಿ. ಯಾವ ದೇವತೆಗಳು ತೊಗೊಳ್ತಾರೆ ಅಂತ ಹೇಳಿದ್ದೀರಿ, ಆ ದೇವತೆಗಳೇ ಏನು ಮಾಡಿದ್ದಾರೆ, ಯಜ್ಞ ಮಾಡಿಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿದ್ದಾರೆ. ಯಾರ್ದಾಯ್ತು, ಯಾರು ದೊಡ್ಡವರಾದ್ರೆ ಈಗ ಸರ್ವಯಜ್ಞ ಭುಕ್, ಇವರೆಲ್ಲ ಉಳಿದವರೆಲ್ಲ ಯಜ್ಞ ಮಾಡಿಸೋರು ಏನು ಗೊತ್ತಾ, ಗಣೇಶನ ಯಜ್ಞ, ಗಣೇಶನಿಗೆ ಅರ್ಪಣ, ಗೊತ್ತಾಯ್ತಾ. ನವಗ್ರಹಕ್ಕೆ ಅಷ್ಟೇ, ಬೇರೆದಿಲ್ಲ ಅದಕ್ಕೆ. ಅದು ಆಚಾರ್ಯ ಏನೇ ಮಾಡಿದ್ರು ಏನು ಮಾಡಬೇಕು, ಅದನ್ನು ಕೃಷ್ಣಾರ್ಪಣನೇ ಮಾಡಬೇಕು. ಯೈಜ್ಯತೆ ವಿಧೀಶಾನ ಶಕ್ರ, ವಿಧಿ ಬ್ರಹ್ಮದೇವರು, ಈಶಾನ ರುದ್ರದೇವರು, ಶಕ್ರಪೂರ್ವೆ ಅಥವಾ ಈಶಾ ರುದ್ರದೇವರು, ಅನ ಪ್ರಾಣದೇವರು, ಶಕ್ರ ಇಂದ್ರದೇವರು, ಈಶಾನ ಶಕ್ರಪೂರ್ವೆ ಮೊದಲಾದಂತಹ ಯಾತಕ್ಕೆ ಇವರನ್ನು ತೊಗೊಂಡ್ರು ಅಂದರೆ ಮುಖ್ಯವಾದವರು ಇವರೇ. ಹಿರಣ್ಯಕಶ್ಯಪ ಮೊದಲಾದವರೆಲ್ಲ ಬ್ರಹ್ಮದೇವರ ಕುರಿತು ಯಜ್ಞ ಮಾಡಿದರು. ಇನ್ನು ಬೃಕಾಸುರ ಮೊದಲಾದ ರುದ್ರದೇವರ ಕುರಿತು ಮಾಡಿದರು. ಇಂದ್ರದೇವರಂತೂ ಸರಿಯೇ ಸರಿ, ಅಶ್ವಮೇಧ ಯಾಗ ಮಾಡಿದವರು 100. ಆದ್ದರಿಂದ ಅವರಿಂದನೇ ಸದಾ ಮಖೈಹಿ, ಎಲ್ಲೋ ಕೃಷ್ಣಾರ್ಪಣ ಮಖ ಯಜ್ಞಗಳನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಅಂದರೆ ಯಜ್ಞಭುಕ್ಯಾರೀಗ ನಾರಾಯಣನೇ. ರಮಾ ಪ್ರಣಯಿನೇ ತಸ್ಮೈ ಇರ್ಬೋದು, ರಮಾದೇವಿ ವಿರಾಗಿಗೆ ದೊಡ್ಡವರಲ್ಲ ಅಂತ ಕೇಳಿದರೆ ಅವರಿಗೂ ದೊಡ್ಡವರು, ಅವರಿಂದನೂ ಪತಿ. ರಮಾ ಪ್ರಣಯ ಅಂದರೆ ಪತಿ. ರಮಾಪತಯೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಸರ್ವಯಜ್ಞಗಳಿಗೆ ಭೋಕ್ತೃವಾದ ಶ್ರೀಹರಿಗೆ ನಮಸ್ಕಾರ ಅಂತ ಹೇಳಿದರು. ಈಗ ಏನು ಹೇಳಿದಾಗಾಯ್ತು, ಈಗ ಮೀಮಾಂಸಕರ ದೊಡ್ಡ ವಾದ ಏನು ಅಂದರೆ ಅವರು ದೇವರಿಲ್ಲ, ದೇವತೆಗಳೂ ಇಲ್ಲ. ವೇದ ಒಪ್ತಾರೆ, ದೇವತೆಗಳಿಂದ ದೇವರು ಒಪ್ಪೋದಿಲ್ಲ ಅವರು. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಯಾಕೆ ಕರ್ಮನೇ ಫಲ ಕೊಡುತ್ತೆ ಅಂತ ವಾದ, ಕರ್ಮನೇ ಫಲ ಕೊಡುತ್ತೆ ಈ ವಾದದಲ್ಲಿದ್ದವರು. ಅದಕ್ಕೆ ಆಚಾರ್ಯ ಏನು ಮಾಡಿದ್ರು, ಅದಲ್ಲ ಅಂತ ಹೇಳೋದಕ್ಕೆ ಜಡ ಅಂತ ಒಪ್ಪಲೇಬೇಕು, ದಾರಿ ಇಲ್ಲ, ಒಪ್ತಾನೆ. ಅವ್ರಿಗೆ ಯಾರು ಜಡ ಕೊಡುತ್ತೆ ಅಂತ ಹೇಳ್ತಾರೆ. ಅದು ಆಚಾರ್ಯ ಉತ್ತರ ಕೊಟ್ಟಾಗ ಗೊತ್ತಾಯ್ತು ಅಷ್ಟೇ. ಇದು ಜಡ ಇವತ್ತು ಸೈನ್ಸ್ ಇಷ್ಟ ಆದರೂ ಸೈನ್ಸ್ ಏನು ಹೇಳುತ್ತೆ, ಜಡ ಮಾಡುತ್ತೆ ಅಂತಾನೆ ಹೇಳೋದು. ನೇಚರ್ ಅಂದರೆ ಏನು, ಪ್ರಕೃತಿ. ಸೈನ್ಸ್ ಪ್ರಕಾರ ಹೈಯೆಸ್ಟ್ ಯಾವುದು, ನೇಚರ್ ಅಷ್ಟೇ. ಅದರಲ್ಲಿ ಪ್ರಕೃತಿ ಪುರುಷ ಇದ್ದ ಸಾಂಖ್ಯರಿದ್ದಾಗ ಲೆಕ್ಕ ಅವರೆಲ್ಲ. ಇಜ್ಜತೆ ಯಜಿಸಲ್ಪಡುವನು, ಯಜ್ಞದಲ್ಲಿ ಪೂಜಿಸೋದಕ್ಕೆ ಏನಂತಾರೆ, ಇಜ್ಜತೆ, ಆರಾಧಿಸಲ್ಪಡುವವನು, ಗೊತ್ತಾಯ್ತಾ. ಯಜ್ಞ ಇಜ್ಜೋ ಮೆಹೆ ಇಜ್ಜಶ್ಚ, ಅದು ಕೂಡ ಏನದು ವಿಷ್ಣು ಸಹಸ್ರನಾಮಂತೆ. ಇಜ್ಜತೆ ಪೂಜಿಸಲ್ಪಡುವವನು, ಯಜ್ಞದಿಂದ ಆರಾಧಿಸಲ್ಪಡುವವನು ಅಂತ ಅರ್ಥ. ಅಂದರೆ ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಮಖಗಳಿಂದ ಯಾರು ಆರಾಧಿಸಲ್ಪಡುವರೋ ಅಂತ ಸರ್ವಯಜ್ಞ ಭೋಕ್ತೃವಾದ ಶ್ರೀಹರಿಗೆ ನಮಸ್ಕಾರ. ಈ ಸರ್ವಯಜ್ಞ ಅಂದರೆ ಏನಾಯ್ತು, ಈಗ ಇತರರನ್ನು ಕುರಿತು ಮಾಡಿದ ಯಜ್ಞಗಳಿಂದನೂ ಕೂಡ ನವಗ್ರಹ ಹೋಮ ಇತ್ಯಾದಿಗಳೇ ನಾವು ಮೇಲ್ನೋಟಕ್ಕೆ ಬೇರೆಯವರು ಸಂಬಂಧಪಟ್ಟ ಯಜ್ಞಗಳಿದ್ದಾಗೆ. ಆದರೆ ಅದರಿಂದ ಕೂಡ ನೇರವಾಗಿ ಬೃಹತಿ ಶಾಸ್ತ್ರ ಎಲ್ಲ ಯಾರನ್ನು ಹೇಳುತ್ತೆ, ವಿಷ್ಣುವನ್ನು ಡೈರೆಕ್ಟ್ ಅವು. ಇವೆಲ್ಲ ಏನು ಕಾಣುತ್ತೆ, ಅಂತರ್ಯಾಮಿ ವಿಷಯ ಬರೋದು. ಜ್ಞಾನಿಗಳಿಗೆ ಡೈರೆಕ್ಟ್ ಅವು ಕೂಡ. ಅದಕ್ಕೆ ಸರ್ವಯಜ್ಞ ಭುಜೇ ನಮಃ. ಸದಾ ಮಖೈಹಿ, ಸದಾ ಅಂತ ಹೇಳಿದರು. ಕೆಲವು ಸರ್ತಿ ಏನಾಗುತ್ತೆ, ಅಕೇಶನ್ ಅದು. ಈ ಕಾರೀರ್ಯ ವೃಷ್ಟಿ ಕಾಮೋ ಯಜೇತ ಅಂತ ಹೇಳ್ತಾರೆ. ಮಳೆ ಬಂದಿಲ್ಲ, ಮಳೆ ಬರ್ಬೇಕಾದ್ರೆ ಕಾರೀರಿ ಅಂತ ಯಾಗ ಮಾಡಿದರೆ ಏನಾಗುತ್ತೆ, ಮಳೆ ಬರುತ್ತೆ. ಮಳೆ ಬಂತು, ಮತ್ತೆ ಪ್ರಶ್ನೆ ಮುಗಿದೋಯ್ತು, ಅದಕ್ಕೆ ತಿಳಿತಾ, ಕೆಲಸ ಮುಗೀತಿದ್ದು. ಹಾಗಲ್ಲ, ಸದಾ ಆ ಒಂದೇ ಯಾವುದೋ ಒಂದು ಕಾಲಕ್ಕೆ ಮಾಡೋದಲ್ಲ. ಕೆಲಸ ಇತ್ತು, ಹೋದ ನಾವು ಸೆಲ್ಯೂಟ್ ಹೊಡೆದ, ಕೆಲಸ ಮುಗೀತು, ಹೋಗಯ್ಯ ನೀನೇ ಅನ್ನಾರು ಬಿಟ್ಬಿಟ್ಟ ಆ ಕಡೆ. ಸದಾ ಸದಾ ಅನಾದಿ ಕಾಲದಿಂದ ಅನಂತ ಕಾಲ. ಇಲ್ಲಿ ಈ ಹೊಸ ಅರ್ಥ ಬಂದಾಗ ಅಂದರೆ ವಿಧೀಶಾನ ಶಕ್ರಪೂರ್ ಈಗಿನವ್ರು ಮಾಡ್ತಾರೆ, ಹಿಂದಿನವ್ರು ಮಾಡಿದ್ರು ಅಂತ ಯಾರಿಗೆ ಗೊತ್ತು, ಮುಂದೊಂದು ಮಾಡ್ತಾರೆ ಅಂತ ಏನು ಗೊತ್ತು ಅಂದರೆ ಸದಾ. ಸದಾ ಅಂದರೆ ಏನು, ಭೂತಭವ್ಯ ಭವತ್ಪ್ರಭು, ಅದು ವಿಷ್ಣು ಸಹಸ್ರಾವತ್ತೆ. ಮತ್ತೆ ಭೂತಭವ್ಯ ಭವತ್ಪ್ರಭು
ಹಿಂದಾದ ಈಗಿರುವ ಮುಂದಾಗತಕ್ಕಂಥವರು ಕೂಡ ಏನು ಮಾಡಿದ್ದಾರೆ, ಅವರೆಲ್ಲರಿಗೂ ಪ್ರಭು ನಾರಾಯಣನಾದ್ದರಿಂದ ಸದಾ ಶಬ್ದಕ್ಕೆ ಅದರ್ಥ. ಭೂತಭವ್ಯ ಭವತ್ ಅಂದರೆ ಭೂತ ಹಿಂದಿಂದು, ಭವ್ಯ ಮುಂದಾಗೋದು, ಭವತ್ ಅಂದರೆ ಈಗಿನದು. ಅವರೆಲ್ಲರೂ ಕೂಡ ವಿಷ್ಣುವನ್ನೇ ಆರಾಧನೆ ಮಾಡಿದ್ದಾರೆ. ರಮಾ ಪ್ರಣಯಿನೇ ತಸ್ಮೈ. ರಮಾ ಪ್ರಕೃತಿ ಅಲ್ಲ, ಇದು ಅವ್ರ ಖಂಡನೆ ಆಗಬೇಕು. ರಮಾ ಪ್ರಣಯಿನೇ ಪ್ರಕೃತಿ ಪತಿ ನಾರಾಯಣ ಸರ್ವಯಜ್ಞ ಭುಜೇ ನಮಃ. ಆಫೀಸ್ಗೆ ಹೋಯ್ತು, ಕೆಲಸ ಆಯಿತು. ಆಫೀಸ್ ದಿವಸ ರಾತ್ರಿನೂ ಇರ್ತದೆ ಆಫೀಸು. ಎಲ್ಲಿ ಕೆಲಸ ಆಯಿತು ರಾತ್ರಿ? ಯಾಕಾಗಲಿಲ್ಲ? ಒಳಗೆ ಬಿಡಲ್ಲ ಅವರು, ಇರ್ತಾರಷ್ಟೇ. ಯಾಕೆ? ಅವರಿಲ್ಲ. ಅದು ಕಾಮನ್ ಸೆನ್ಸ್. ಅದು ಇವತ್ತು ಕೂಡ ಲೋಕದೊಳಗೆ ಫಾಲೋ ಮಾಡೋದೆಲ್ಲ ಆಚಾರ ಹೇಳಿದ್ದೇನೆ, ಬಾಯಿ ಹೇಳೋದಲ್ಲ ಬೇರೆ ಬೇರೆ ಮಾತುಗಳು. ಸರ್ವಯಜ್ಞ ಭುಜೇ ನಮಃ ತಸ್ಮೈ ಸರ್ವಯಜ್ಞ ಭುಜೇ ನಮಃ ಅಂತ ಯಾರಿಗೂ ಗೊತ್ತಾಗಲ್ಲ ಪರಮಾತ್ಮ ತಸ್ಮೈ ಅಂತಾರೆ. ಮತ್ತೇನು ಅಂತ ಹೇಳ್ತಾರೆ. ಇಷ್ಟು ಹೇಳ್ತಿಕಾರು ಬರೀತಾರೆ. ಈಗ ಅದಕ್ಕೊಂದು ಇಂಟರ್ನೆಷನ್ ಕೊಡ್ತಾರೆ. ಯಾತಕ್ಕಿದು ಮಹಾನಾಮ್ನಿ ನಾಮ್ ಇತ್ಯಾದಿ ಖಂಡ ವ್ಯಾಖ್ಯಾನ ವ್ಯಾಜೇನ ಕರ್ಮ ನಿರ್ಣಯಂ ಕರ್ತು ಕಾಮೋ ಭಗವಾನ್ ಆಚಾರ್ಯ ವಿಘ್ನ ವಿಘಾತಾದಿಹೇತು ಸಮುಚಿತ ವಿಶಿಷ್ಟ ಇಷ್ಟ ದೇವತಾ ಪ್ರಣಾಮಂ ಆಚರತಿ ಯೈಜ್ಯತೆ. ಆಚಾರ್ಯರು ಮಹಾನಾಮ್ನಿ ಎಂಬ ಹೆಸರಿನಿಂದ ಕರ್ಮಪರ ಅನ್ನಿಸ್ತಕ್ಕಂಥ ಪದಗಳಂತ ಖಂಡಗಳಂತ, ಖಂಡ ಅಂದರೆ ಭಾಗಗಳು ತಗೊಂಡ್ಬಿಟ್ಟು ಅವಕ್ಕೆಲ್ಲ ಕೂಡ ಕರ್ಮ ನಿರ್ಣಯ ಕರ್ಮಾರ್ಥ ಕರ್ಮವಾಚಕವಾದಂತಹ ವೇದವಾಕ್ಯಗಳಿಗೆ ವಿಷ್ಣುಪರವಾದ ನಿರ್ಣಯ, ಅದು ಕರ್ಮ ನಿರ್ಣಯ ಅಂತ ಹೆಸರಾಗಿ. ಎರಡು ನಿರ್ಣಯ, ಒಂದು ಕರ್ಮಗಳು ಯಾವುದು ಅಂತ ಒಂದು ಅದು ನಿರ್ಣಯ ಆಗಬೇಕು. ಯಾರಿಗೆ ಅರ್ಪಣೆ ಮಾಡೋಕ್ಕೂ ಮುಂದೊಂದು ಕರ್ಮಗಳ ಸ್ವಭಾವ, ಅವುಗಳ ಸ್ವರೂಪ ಮತ್ತು ಅವುಗಳಿಂದ ಆರಾಧ್ಯನಾದಂತಹ ಪರಮಾತ್ಮನ ಬಗ್ಗೆ ನಿರ್ಣಯ ಹೇಳೋದಕ್ಕೋಸ್ಕರ ಹೊರಟಿದ್ದರಿಂದ ಕರ್ಮ ನಿರ್ಣಯ ಅಂತ ಹೆಸರಾಯಿತು. ಟೀಕಾರ ಅಷ್ಟು ಹೇಳಿದ್ರು. ಹೆಸರೇನಿಟ್ಟರು ಅದಕ್ಕೆ ಅವರೀಗ ಕರ್ಮ ನಿರ್ಣಯಂ ಕರ್ತು ಕಾಮಃ. ಕರ್ಮ ನಿರ್ಣಯಂ ಕರ್ಮ ನಿರ್ಣಯ ಅನ್ನೋ ಗ್ರಂಥವನ್ನು ಎರಡಾಯ್ತು ಅಲ್ಲಿಗೆ. ಕರ್ಮ ಗ್ರಂಥವನ್ನು ಅಂತೂ ಆಯಿತು, ಕರ್ಮ ನಿರ್ಣಯವನ್ನು ಅಂತೂ ಆಯಿತು. ಕೃಷ್ಣಾಮೃತ ಮಹಾರ್ಣವ ಅಂತ ಹೇಳಿದ ಗ್ರಂಥವೂ ಹೌದು, ಕೃಷ್ಣ ದೊಡ್ಡ ಅಮೃತ ಸಾಗರ ಅಂತ ಹೇಳೋದು ಹೌದು. ಅದಕ್ಕೆ ಗಲಾಟೆ ಕಾರಣ, ಹೆಸರು ಸರಿಯಲ್ಲ, ದೊಡ್ಡ ಗಲಾಟೆ ಎಬ್ಬಿಸಿ ವಿನಾಕಾರಣ ಮಾಡಿದ್ದೆಲ್ಲ ಭಾರಿ ತಪ್ಪದು. ಈಗ ಅದನ್ನೇ ಉಪಯೋಗಿಸ್ತಾರೆ. ಈಗ ಅಲ್ಲ, ಕರ್ಮ ನಿರ್ಣಯ ಅಂದರೆ ಸಾಮಾನ್ಯ ಜನ ಏನು ತಿಳ್ಕೊಂಡಿರ್ತಾರೆ, ಕರ್ಮಾಚರಣೆಯ ಬಗ್ಗೆ ನಿರ್ಣಯ ಅಂಥೇಳಿ. ಕರ್ಮಾಚರಣೆ ಬಗ್ಗೆ ನಿರ್ಣಯ ಮಾಡಲಿಕ್ಕೆ ಧರ್ಮ ಇದೆ, ಕರ್ಮಮೀಮಾಂಸಾ ಅಂತ ಗ್ರಂಥನೇ ಇದೆ, ಸೂತ್ರಗಳವೆಲ್ಲ ಜೈಮಿನಿಗಳೇ ಮಾಡಿಬಿಟ್ಟಿದ್ದಾರೆ. ಅವ್ರು ಮಾಡಿ ಆಗಿದೆ. ಅವರು ವ್ಯಾಸರ ಶಿಷ್ಯರೇ, ವೇದವ್ಯಾಸರ ಶಿಷ್ಯರೇ, ಶುದ್ಧ ವೈಷ್ಣವರೇ. ಮತ್ತೇನು ಗ್ರಂಥ ಬರೆಯೋದು? ಮುಗಿದೋಗಿದೆಯಲ್ಲ ಅಂತ ಕೇಳಿದರೆ, ನಾನು ಕರ್ಮ ನಿರ್ಣಯೋ ಜೈಮಿನಿನ ಪೂರ್ವಮೀಮಾಂಸಾಯಮೇವ ಕೃತಃ. ಅವ್ರು ಮಾಡಿ ಆಗಿದೆ ಈಗಾಗಲೇ, ಮತ್ತೇನು ಮಾಡೋದಿದೆ? ತತ್ಕಿಮನೇನ ಅನೇನ ಗ್ರಂಥೇನ ಅಂತ ಅರ್ಥ. ಈ ಗ್ರಂಥದಿಂದ ಏನಾಗಬೇಕಾಗಿದೆ ಅದಕ್ಕೆ ಹೇಳಿದ ಸತ್ಯಂ. ಹೌದು, ಸತ್ಯಂ ಅಂದರೆ ಏನರ್ಥ? ಇದರಲ್ಲಿ ಶಾಸ್ತ್ರದಲ್ಲಿ ಅರ್ಧ ಅಂಗೀಕಾರ. ಏನೇನು ಅಂಗೀಕಾರ? ಆರ್ಯ ಕರ್ಮಮೀಮಾಂಸಾ ಗ್ರಂಥ ಇರೋದು ಹೌದು, ಜೈಮಿನಿ ಬರೆದಿರೋದು ಹೌದು, ಕರ್ಬೇಕು ಹೇಳಿರೋದು ಹೌದು, ಎಲ್ಲ ಹೌದು. ಅಲ್ಲಿ ಹೇಳದೇ ಇರೋದು ಒಂದಿದೆ, ಅದನ್ನು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಅರ್ಧಾಂಗೀಕಾರ. ಪೂರ್ತಿ ಹೇಳಿಬಿಟ್ಟಿದ್ರೆ, ಪೂರ್ತಿ ಒಪ್ಕೊಂಡ್ರೆ ಮತ್ತೆ ಮುಂದೆ ಹೇಳೋ ಕಾರಣ ಇಲ್ಲ, ಹೇಳೋದೇ ಇಲ್ಲ. ಆದರೆ ಬರೆದಿರೋದು ಹೌದು, ಆದರೆ ಈ ಭಾಗ ಬರೆದಿಲ್ಲ ಅವರು, ಅದನ್ನು ಹೇಳಬೇಕಾಗಿದೆ. ಸತ್ಯಂ ಕರ್ಮಸ್ವರೂಪ ಮಾತ್ರ ಜೈಮಿನಿನ ನಿರ್ಣೀತಂ. ಕರ್ಮದ ಸ್ವರೂಪ ಹೇಳಿದ್ದಾರೆ ಹೊರತು ಅರ್ಪಣೆ ಯಾರೇ ಮಾಡಬೇಕು ಅವ್ರ ಹಿನ್ನೆಲೆ ಅದೆಲ್ಲ ಹೇಳಿಲ್ಲ ಅವರು. ಆದ್ದರಿಂದ ಅದನ್ನು ಏನು ಬರಲಿ. ಈಗ ಮೆಡಿಕಲ್ ಡಾಕ್ಟ್ರ್ ಏನು ಮಾಡ್ತಾನೆ? ರೋಗ ಭಾಷೆ ದೇವ್ರಿಗೆ ಇವರು ಏನು ಮಾತಾಡಬೇಕು? ದೇವ್ರ ಬಗ್ಗೆ ಮಾತಾಡ್ತಾರಾ? ನಾಸ್ತಿಕರು ಒಳ್ಳೆ ಡಾಕ್ಟ್ರ್ ಆಗಿರ್ತಾರೆ. ಎಷ್ಟೋ ಸಲ ನಾಸ್ತಿಕರು ಕೂಡ ಏನಾಗಿರ್ತಾರೆ? ಒಳ್ಳೆ ಡಾಕ್ಟ್ರು. ತೀರ ಕೊಡೆ ಮನಸ್ಸಿನಿಂದ ಕೈ ಮುಖ ತಗೊಳ್ಳೋದು ಸಲ ಫಜಿಚಾಗುತ್ತೆ, ಏನಾಗುತ್ತೋ ಗೊತ್ತಿಲ್ಲ. ಆ ಸ್ಥಿತಿಯಲ್ಲಿ ಒಂದು ಸಾಕೈದು ಮಾಡಿ ಗೆದ್ದ ಮೇಲೆ ಶುರು ಮಾಡ್ತಾರೆ. ಮತ್ತೆ ಮೊದಲು ಒಪ್ಪಿರೋದಿಲ್ಲ, ಮಾಡ್ಲಿಕ್ಕೆ ಹೋದಾಗ ಒಪ್ತಾರೆ, ಆಮೇಲೆ ಮತ್ತೆ ಬಿಟ್ಟುಬಿಡ್ತಾರೆ. ಮಾಡಿ ಅದು ಸಕ್ಸಸ್ಫುಲ್ ನಾನೇ ಮಾಡಿದೆ ಶುರು ಮಾಡಿ. ಮನುಷ್ಯನ ಸ್ವಭಾವ ಅದಕ್ಕೆ. ಅದು ಎಲ್ಲರೂ ಕೂಡ ಒಪ್ಪಿರತಕ್ಕಂಥದ್ದು. ತತ್ಕಿಮನೇನ ಸತ್ಯಂ ಕರ್ಮಸ್ವರೂಪ ಮಾತ್ರ ಜೈಮಿನಿನ ನಿರ್ಣೀತ. ತರಕಾರಿ ಮಾರೋನು ಮಾಡ್ತಾರಷ್ಟೇ, ನೈವೇದ್ಯ ಮಾಡಿರಿ ಅಂತೇನು ಮಾಡಲ್ಲ ಅವರು. ಗೊತ್ತಾಯ್ತಾ? ಏನು ತಿಂತಿರೋ ಅದೂ ಮಾಡೋದಿಲ್ಲ. ಈ ಪದಾರ್ಥ ಬೇಕಾದ್ರೆ ತೊಗೊಳ್ಳಿ, ಸಾಕಾರ ಬಿಡಿ, ಇಷ್ಟೇ ಅವ್ರಿಗೆ ಕೆಲಸ. ಅವ್ರು ಏನು ನಿರ್ಣಯ ಮಾಡೋಕ್ಕೆ ಹೊರಟಿಲ್ಲ. ದೇವ್ರ ಪೂಜೆ, ದೇವ್ರ ಯಾವುದೂ ಕೇಳೋದಿಲ್ಲ. ತೊಗೋತೀರಾ? ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ಅದನ್ನು ಕೇಳೋದಿಲ್ಲ. ಎಷ್ಟು ಜನ ಮನೆ ಇದ್ದೀರಿ? ಎಷ್ಟು ದಿವಸ ತೊಗೋತೀರಿ? ಇವ್ರಿಗೆ ತೊಗೊಂಡು ಸರಿಯಾಗಿದೆಯಾ? ಯಾರೂ ಕೇಳೋದಿಲ್ಲ. ಅಷ್ಟು ಕೆಲಸ ಯಾರು ಮಾಡಿದ್ರು? ಜೈಮಿನಿಗಳು ಮಾಡಿ. ಇದೆಲ್ಲ ಹೇಳಬೇಕು, ಪೂರ್ವಾಪರ ಹೇಳಬೇಕೀಗ. ಯಾರು ಹೇಳಿದ್ರು ಮಾಡ್ಲಿಕ್ಕೆ ನಿಮ್ಮನ್ನು? ಫಸ್ಟು ಅಲ್ಲಿಂದ ಶುರುವಾಗ್ತದೆ. ಯಾರು ಹೇಳಿದ್ರು ನಿಮಗೆ? ಫಸ್ಟ್ ವಿಷ್ಣು ಪ್ರೇರಣೆ ಹೇಳಬೇಕು. ಯಾರಿಗೆ ಒಪ್ಪಿಸ್ತೀರಿ? ವಿಷ್ಣು ಪ್ರೀತ್ಯರ್ಥಂ ಆಗಬೇಕು. ಇದು ಜೈಮಿನಿಗಳು ಹೇಳಲಿಲ್ಲ ಈ ಮಾತನ್ನು. ಅವ್ರು ಹೇಳಲಿಲ್ಲ ಅಂದರೆ ಮಾಡಬೇಡಿ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ವ್ಯಾಸರ ಶಿಷ್ಯರೇ ಆದ್ದರಿಂದ. ಬಟ್ ಆ ವಿಷಯ ಬರಲಿಲ್ಲ ಅವರಿಗೆ, ಬರಲಿಲ್ಲ, ಪ್ರಸಕ್ತಿ ಬರಲಿಲ್ಲ, ಹೇಳಲಿಲ್ಲ. ಅನುಕ್ತಿ ಅಂತ ಕರೀತಾರೆ. ಅನುಕ್ತಿ ಅಂದ್ರೇನು? ಹೇಳಿಲ್ಲ,
ವಿರುದ್ಧೋಕ್ತಿ ಅಂದ್ರೇನು? ತಪ್ಪು ಹೇಳೋದು, ತಪ್ಪು ಬರೆದಿಲ್ಲ ಅವರು, ತಪ್ಪು ಸರಿಯಾಗಿ ಬರೆದಿದ್ದಾರೆ, ಆ ಭಾಗ ಬಂದಿಲ್ಲ ಅಷ್ಟೇ. ಆದ್ದರಿಂದ ಉಪಾಧಿ ಖಂಡನದಲ್ಲಿ ಏನು ಹೇಳಿಲ್ಲ ವಿಷಯಗಳನ್ನು ನಮ್ಮ ಸಿದ್ಧಾಂತಾಚಾರ ಹೇಳಿಲ್ಲ, ಪರಪಕ್ಷ ಖಂಡನೆ ಮಾಡಿದ್ದಾರೆ ಅಷ್ಟೇ. ಅದರಿಂದ ಇಂಪ್ಲಿಕೇಶನಿಂದ ಗೊತ್ತಾಗುತ್ತೆ ಸಿದ್ಧಾಂತ ಸರಿ ಅಂತೇಳಿ, ಡೈರೆಕ್ಟ್ ಹೇಳಿಲ್ಲ. ಅದಕ್ಕೇನು ತತ್ವ ಸಂಖ್ಯಾರ ತತ್ವ ಡೈರೆಕ್ಟ್ ಅದನ್ನು ಹೇಳಿದರು, ಅಲ್ಲಿ ಖಂಡನೆ ಮಾಡಿಲ್ಲ. ಯಾಕೆಂತ ಕೇಳಿದರೆ ಅದು ಇಂಪ್ಲೈಡ್, ಪ್ರಸಂಗ ಬಂದಿಲ್ಲ, ಜೇಮಿನಿಗಳು ಹೇಳಿಲ್ಲ. ನಮ್ಮಲ್ಲೇ ಎರಡು ಗುಂಪು ವಾದ ಇದೆ, ಜೇಮಿನಿ ಶಾಸ್ತ್ರ ಅಪ್ರಮಾಣ ಅಂತ ಹೇಳೋರಿರ್ತಾರೆ, ಅಪ್ರಮಾಣ ಅಂತ ಹೇಳಬಾರ್ದು. ಯಾತಕ್ಕೆ? ಶಿಷ್ಯರೇ ಬರೆದಿರೋದು, ಅದರಿಂದ ಅದನ್ನು ಅಪ್ರಮಾಣ ಅಂತ. ಅದಕ್ಕೆ ವ್ಯಾಸರಾಜರು ಏನು ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಆಚಾರ್ಯಲ್ಲೂ ಜೈಮಿನಿಗಳ ಖಂಡನೆ ಮಾಡಲಿಲ್ಲ. ಅಷ್ಟೇ ಅಲ್ಲ, ಬ್ರಹ್ಮಸೂತ್ರಗಳಲ್ಲಿ ಜೈಮಿನಿ ವೇದವ್ಯಾಸರಿಗೆ ಕೋಟ್ ಮಾಡ್ತಾರೆ, ಜೈಮಿನಿಗಳನ್ನು ತಮ್ಮ ಶಿಷ್ಯರ ಹೆಸರನ್ನು ಕೋಟ್ ಮಾಡ್ತಾರೆ. ಆದ್ದರಿಂದ ಅದು ಅಪ್ರಮಾಣ ಅಲ್ಲ. ಆದರೆ ಅದು ವೇದವ್ಯಾಸ ಸೂತ್ರ ಬೇರೆ, ಈ ಸೂತ್ರಗಳು ಬೇರೆ ಅಷ್ಟೇ. ಕೆಲವರು ಜೈಮಿನಿ ಸೂತ್ರ ಅಪ್ರಮಾಣ ಅಂತ ಹೇಳಿದರೆ ತಪ್ಪದು. ಜೈಮಿನಿ ಸೂತ್ರ ಅಪ್ರಮಾಣ ಅಲ್ಲ, ಜೈಮಿನಿಗಳಿಗೆ ಭಾಷ್ಯ ಬಂತು, ಶಬರ ಭಾಷ್ಯ ಅಂದರು, ಅದು ಅಪ್ರಮಾಣ. ಯಾತಕ್ಕೆ ಅಂದರೆ ಅವ್ರು ಏನು ಮಾಡಿದರು, ಹೊರಗಿನ ಮಾತ್ರ ತೊಗೊಂಡು ಒಳಗಿನ ತೊಗೊಳ್ಳೋಕ್ಕೆ ಹೋಗಲಿಲ್ಲ. ವಿರುದ್ಧ ಅನುಕ್ತಿ ಸರಿ ತಿಳ್ಕೊಬೇಕು. ಜೈಮಿನಿಗಳದ್ದು ಅನುಕ್ತಿ, ಅವ್ರದ್ದು ಭಾಷ್ಯ ವಿರುದ್ಧೋಕ್ತಿ. ಅದು ಅದನ್ನು ಜನ ಏನು ತಿಳ್ಕೊಂಡು ಜೈಮಿನಿಗಳು ಹಾಗೆ ಹೇಳಿದ್ದಾರೆ ಅಂತ ಹೇಳಿ ಜೈಮಿನಿ ಸೂತ್ರಗಳು ಅಪ್ರಮಾಣ ಅಂತೇಳಿ. ಎಲ್ಲರೂ ಅಲ್ಲ, ಎಲ್ಲ ತಿಳ್ಕೊಂಡ್ರು ತಪ್ಪದು. ಅದಕ್ಕೇ ಆಚಾರ್ಯರು ಎಷ್ಟೋ ಕಡೆ ರೆಫರ್ ಮಾಡಿದ್ದಾರೆ, ಅದನ್ನು ಓದಿ ಅಂತ ಹೇಳಿದ್ದಾರೆ, ಟೀಕಾರರು ಹೇಳ್ತಾರೆ. ವ್ಯಾಸರಾಜರು ಅದಕ್ಕೇನು ಮಾಡಿದರು, ಜೈಮಿನಿ ನ್ಯಾಯಗಳನ್ನೇ ಅಪ್ಲೈ ಮಾಡಿ ತೋರಿಸಿದರು. ಜೈಮಿನಿ ಪ್ರಕಾರ ಸರಿಯಾಗಿ ಜೈಮಿನಿಗೂ ಮ್ಯಾಚ್ ಆಗುತ್ತೆ ಅಂತೇಳಿ. ಇವ್ರು ಏನು ಮಾಡೋದು, ಜೈಮಿನಿ ಸೂತ್ರ ಒಪ್ಪೋದಿಲ್ಲ ಅಂತ ಹೇಳಿಲ್ಲ. ಹಾಗೆ ಮೀಮಾಂಸಾ ಶಾಸ್ತ್ರ ಪ್ರಮಾಣ, ಜೈಮಿನಿಗೆ ಹೇಳಿದ್ದು ಪ್ರಮಾಣ, ಅದರ ಭಾಷ್ಯ ಪ್ರಮಾಣ. ಉದಾಹರಣೆ ನಮ್ಮಲ್ಲೂ ಕೂಡ ಬೇರೆ ಭಾಷ್ಯ ಪ್ರಮಾಣ ಅಂತ ಹೇಳೋದಿಲ್ಲ, ಬ್ರಹ್ಮಸೂತ್ರ ಪ್ರಮಾಣ, ಬೇರೆ ಭಾಷ್ಯ ಪ್ರಮಾಣ ಅಷ್ಟೇ. ಆ ರೀತಿ ಹೇಳಿದೆ. ಅದೆಲ್ಲ ಸರಿ ಮಾಡಲಿಕ್ಕೆ ಇವೆಲ್ಲ ಬೇಕಾಗಿ. ಯಾರು ಭಾಷೆ ಶಬರ ಮುನಿ ಅಂತ, ಶಬರ ಭಾಷ್ಯ ಅಂತ ಹೇಗೆ ಶಾಂಕರ ಭಾಷ್ಯ ಅಂತ ಅದ್ವೈತದಲ್ಲಿ ಪ್ರಸಿದ್ಧ ಇದೆಯೋ, ಇದಕ್ಕೆ ಶಾಬರ ಭಾಷ್ಯ ಅಂತಿದೆ. ಶಬರ ಮುನಿ ಅಂತ ಒಬ್ಬ ವಿದ್ವಾಂಸರು ಏನೋ ಅದೇ ಹೇಳಿದ್ದೇನು, ಅನೇಕ ಸರ್ತಿ ಹೇಳಿದ್ದಾರೆ, ಒಂದೇ ಅಲ್ಲ, ಅನೇಕ ಸರ್ತಿ ರೆಫರ್ ಮಾಡಿದ್ದಾರೆ. ಆದ್ದರಿಂದ ಅದು ಶಿಷ್ಯರ ಹೆಸರು ಯಾಕೆ ಹೇಳ್ಕೊಂಡು ಗುರುಗಳ ಹೆಸರು ರೆಫರ್ ಮಾಡಿದಿರೋ ಕಾಲ ಇದು, ಗೊತ್ತಾಯ್ತಾ? ಶಿಷ್ಯರ ಹೆಸರು ಯಾಕೆ ರೆಫರ್ ಮಾಡಿದ್ರು ಅಂದರೆ ಅವ್ರಿಗೆ ಪ್ರಸಿದ್ಧಿ ಬರಲಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಪ್ರಸಿದ್ಧಿ ಬರಲಿ. ಆಗ ಗುರುಗಳಿಗೆ ಒಪ್ಕೊಂಡಿದ್ದಾರೆ ಅಂದಮೇಲೆ ನಮ್ಮ ಶಿಷ್ಯರ ಗ್ರಂಥ ಇದೆ ಓದಿ ಅಂತ ಹೇಳಿದರೆ ಹಾಗೆ ನಮ್ಮ ಶಿಷ್ಯರು ಬರೋ ಗ್ರಂಥನೇ ಇದೆ ಏನೋ. ಅಲ್ಲ ಜೈಮಿನಿ ಸೂತ್ರ ಬರೆದು ಜೈಮಿನಿಗಳು, ಶಬರ ಭಾಷೆ ಜೈಮಿನಿಗಳೇ ಬರೀತಾರೆ, ಹೆಸರೇ ಶಬರ ಅಂತಿದೆಯಲ್ಲ, ಶಬರ ಮುನಿಗಳು ಬರೆದ ಭಾಷೆ. ಆದ್ದರಿಂದ ಅವರು ಬರೆದು ಅದನ್ನು ಪ್ರಮಾಣ ಅಂತ ಒಪ್ಪೋದಿಲ್ಲ. ಇವೆಲ್ಲ ತಿಳ್ಕೊಂಡಿರ್ಬೇಕು. ಎಲ್ಲರೂ ಏನಾಗುತ್ತೆ ಮುಂದೆ ಇಡೀ ಮೀಮಾಂಸಾಸ್ತ್ರ ಅಪ್ರಮಾಣ ಅಂತ ಹೇಳೋದು ತಪ್ಪೋದು. ಮೀಮಾಂಸಾಸ್ತ್ರ ಅಪ್ರಮಾಣ ಅಲ್ಲದು. ಹೇಗೆ ಕರ್ಮದ ವಿಚಾರ ಡಿಸ್ಕಸ್ ಮಾಡೋಕು ಅಂತ ಹೇಳ್ತಾರಲ್ಲ, ಭಾಳ ಒಳ್ಳೆಯದು. ಅದಕ್ಕೆ ಮಾತ್ರ ಟೀಕಾ ಕುಮಾರ ಭಟ್ಟ ಬರೆದು ಅದನ್ನು ಒಪ್ಪೋದಿಲ್ಲ. ಯಾಕೆ ಅದು ಆ ಪರಂಪರೆಯೆಲ್ಲ ಪೂರ್ತಿ ಹೊರಟೋಗ್ಬಿಡ್ತು ಆ ಕಡೆ, ಗೊತ್ತಾಯ್ತಾ? ಬೇರೆ ಮತಗಳ ಭಾಷ್ಯ, ಅದಕ್ಕೆ ಟೀಕಾ ಟಿಪ್ಪಣಿ ಏನು ಬಂದರೂ ಕೂಡ ಹೇಗಿರುತ್ತೆ ಅದು ಅವ್ರ ಮತಕ್ಕೆ ತಕ್ಕಂತೆಯೇ ಇರುತ್ತೆ. ಆದ್ದರಿಂದ ಅದು ಮೂಲ ಪ್ರಮಾಣ. ಸತ್ಯಂ ತದಂಗಭೂತಾನಾಂ ಮಂತ್ರಾಣಾಂ ಭಗವತ್ಪರತ್ವಂ ನತು ತದಂಗಭೂತಾನಾಂ ಮಂತ್ರಾಣಾಂ ಭಗವತ್ಪರತ್ವವನ್ನು ಹೇಳಿಲ್ಲ. ನಾಪಿ ಅಂತಃಕರಣ ಶುದ್ಧಿ ದ್ವಾರಕಂ ಈಶ್ವರ ಸಾಕ್ಷಾತ್ಕಾರ ರೂಪಂ ಮುಖ್ಯಂ ಫಲಂ. ಎರಡು ಮುಖ್ಯ ವಿಷಯ, ಎರಡು ಏನು ಹೇಳಿಲ್ಲ ಅದರೊಳಗೆ ಅಂದರೆ ಎಲ್ಲ ಮಂತ್ರಗಳು ಭಗವತ್ಪರ ಅಂತ ಹೇಳಲಿಲ್ಲ. ಅರ್ಥ ಆಯ್ತಾ? ಭಗವಂತನೇ ಹೇಳ್ತಾ ಇದೆ ಎಂಬ ವಿಚಾರ ಹೇಳಲಿಲ್ಲ. ಇನ್ನೊಂದು ಯಾವುದು ಹೇಳಲಿಲ್ಲ ಅಂದರೆ ಅದಕ್ಕೆ ಮುಖ್ಯ ಫಲ ಯಾವುದು ಅಂತ ಹೇಳಲಿಲ್ಲ. ಮುಖ್ಯ ಫಲ ಯಾವುದು? ಪರಮಾತ್ಮ ಪುರುಷ ಜ್ಞಾನ ಬರಬೇಕು, ಮುಂದೆ ಮೋಕ್ಷ. ಈ ಭಾಗ ಹೇಳಲಿಲ್ಲ. ಅವ್ರ ಪ್ರಕಾರ ಹೊರಗಿನ ಮೀಮಾಂಸಕರ ಪ್ರಕಾರ ಏನು ಗೊತ್ತಾ ಅರ್ಥ? ಶಾಬರ ಭಾಷೆಯ ಪ್ರಕಾರ ಮುಕ್ತಿ ಅಲ್ಟಿಮೇಟ್ ಅಲ್ಲ, ಸ್ವರ್ಗನೇ ಅಲ್ಟಿಮೇಟ್. ಇವತ್ತು ನಮ್ಮ ಜನ ಭೂಲೋಕನೇ ಅಲ್ಟಿಮೇಟ್ ಅಂತ ತಿಳ್ಕೊಂಡಿದ್ದಾರಲ್ಲ, ಹಾಗೆ ಅವ್ರಿಗೆ ಸ್ವರ್ಗ ಅಲ್ಟಿಮೇಟ್, ಭೂಲೋಕನೇ ಅಲ್ಟಿಮೇಟ್. ಕೆಲವರು ಮನೆಯೇ ಅಲ್ಟಿಮೇಟ್, ಕೆಲವರಿಗೆ ಗೊತ್ತಾಯ್ತಾ? ಮನೆಯೇ ಅಲ್ಲ, ಅವತ್ತು ಊಟನೇ ಅಲ್ಟಿಮೇಟ್. ಮುಂದೆ ನಾಳೆ ಇವತ್ತತ್ತು ಊಟ ಆಯ್ತಾ ಬೋಧೋಯ್ತು ಕತೆ. ಹಾಗಾಗಬಾರ್ದು. ಅಂದರೆ ಮೀಮಾಂಸಕರ ಬಗ್ಗೆ ವ್ಯತ್ಯಾಸ ಇಷ್ಟೇ. ಭೂಲೋಕದಲ್ಲಿ ಯಾವುದು ಬೆಸ್ಟು ಪೋಸ್ಟು ಒಪ್ಪಿಬಿಟ್ರೆ ನಮ್ಮ ಜೀವನ ಸಾರ್ಥಕ. ಮೀಮಾಂಸಕರು ಹಾಗಲ್ಲ, ಸ್ವರ್ಗಕ್ಕೆ ಟ್ರೈ ಮಾಡಿದ್ರು, ಪರಲೋಕದಲ್ಲಿ ಅವರಿಗೆ ಭೂರ್ಭುವಸ್ವ ಅಷ್ಟೇ, ಏನಿಲ್ಲ ಮುಂದೆ ತಪಾಜನ ಸತ್ಯ ಅವೆಲ್ಲ ಇಲ್ಲ ಅವರಿಗೆ, ಇಷ್ಟೇ, ಅಲ್ಲಿ ಕ್ಲೋಸ್. ಈ ರೀತಿ ಇದ್ದ ಅದನ್ನು ಖಂಡನೆ ಮಾಡಬೇಕಾಗಿದೆ. ನಮಗೆ ಆಶ್ಚರ್ಯ ಅಂದರೆ ಭೂಲೋಕದಲ್ಲ ಎಷ್ಟು ಉಲ್ಟಾ ಪಲ್ಟಿ, ಎಷ್ಟೇ ಪಲ್ಟಿ ಹೊಡೆದ್ರು ಕೂಡ ಎಷ್ಟು ಮಾಡ್ಬೋದು ಇವರು 5 ವರ್ಷ 10 ವರ್ಷ ಈ ರೀತಿ ಅಷ್ಟೇ. ಒಂದು ಭಾರಿ ಮಾಡ್ಲಿಕ್ಕೆ ಬರೋದಿಲ್ಲ. 25-30 ಅವರೇ ಹೋಗಿಬಿಡ್ತಾರೆ, ಇರೋದಿಲ್ಲ, ಮುಗಿದೋಗಿ. ಸ್ವರ್ಗಲೋಕ ಹಾಗಲ್ಲ, ಲಕ್ಷಾಂತರ ವರ್ಷ ಇರ್ಬೋದು, ಕೆಲವು ಸತಿ ಕೋಟಿಗಟ್ಟಲೆ ಇರ್ಬೋದು, ಆದರೂ ಕೂಡ ಅನಿತ್ಯ. ಗೊತ್ತಾಯ್ತಾ? ಇವತ್ತು ಟೆಂಪರರಿ ಜಾಬ್ ಇಸ್ ಟೆಂಪರರಿ, ಪರ್ಮನೆಂಟ್ ಜಾಬ್ ಆಲ್ಸೋ ಟೆಂಪರರಿ. ಪರ್ಮನೆಂಟ್ ಕೂಡ ಟೆಂಪರರಿ, ಇವರು ಟೆಂಪರರಿ, ಕೆಲಸ ಟೆಂಪರರಿ, ಕೊಡೋನು ಟೆಂಪರರಿ, 3 ಟೆಂಪರರಿ ಇರ್ಬೋದು.
ಅವನ ಕಂಪ್ನಿಯೇ ಟೆಂಪರರಿ, ಪರ್ಮನೆಂಟ್ ಜಾಬ್ ಬರೋದೇ ಇಲ್ಲ. ಇವನೇ ಟೆಂಪರರಿ ಸತ್ತು ಹೋಗ್ತಾನೆ, ಕೇಸ್ ಮುಗಿದೋಯ್ತು. ಇದೇಂಥದ್ದು ಕೊಟ್ಟಿರೋ ಬೇಸಿಸ್ ಕೂಡ ಟೆಂಪರರಿ. ಈ ರೀತಿ ನಮಗೆ ಎಷ್ಟು ಪರ್ಮನೆಂಟ್ ಅಂದರೂ ಕೂಡ ಸ್ವರ್ಗನೇ ಪರ್ಮನೆಂಟ್ ಅಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶತಿ. ಈ ಜನಕ್ಕೆ ಇದು ಅರ್ಥ ಮಾಡಿಕೊಂಡ್ರೆ ಈ ಭೂಲೋಕನೇ ಅಲ್ಟಿಮೇಟ್ ಅಂತ ತಿಳ್ಕೊಂಡ್ರೆ ಎಷ್ಟು ತಪ್ಪಾಗತ್ತೋ ಅದಕ್ಕೆ ಹೇಳ್ತಾರೆ. ಅದನ್ನೆಲ್ಲ ಹೇಳಿಲ್ಲ ಅವರು. ಅತಃ ತತ್ ಪ್ರದರ್ಶನಾರ್ಥೋ ಅಯಮಾರಂಭ. ಟೀಕಾರ ರೇಟಿಂಗ್ ಅಂದರೆ ಹಾಗೆ ಏನು ಯಾವ್ದು ಹೇಳಿ ಟು ದಿ ಪಾಯಿಂಟ್ ಹೇಳ್ತಾರೆ, ಎಷ್ಟು ಹೇಳಿ ಏನದರಲ್ಲಿಲ್ಲ ಅದನ್ನು ಹೇಳಬೇಕಾಗಿದೆ ಹೇಳ್ತಾರೆ. ಅಯಂ ಆರಂಭ ನ ಚೈತನ್ ನಿರ್ಮೂಲಂ ಅಲ್ಲ. ಇನ್ನು ಯಾಕೆ ಒಪ್ಪಬೇಕು ನಾವಿದನ್ನು? ಜೈಮಿನಿಗಳ ಫೈನಲ್ ಅಂತ ಯಾಕೆ ತಿಳ್ಕೊಬಾರ್ದು ಅಂದರೆ ನೈಚೈತತ್ ನಿರ್ಮೂಲಂ ಉತ್ತರ ಮೀಮಾಂಸಾ ಸಿದ್ಧತ್ವಾತ್. ಉತ್ತರ ಮೀಮಾಂಸಾ ಪದ ಒಪ್ಕೊಂಡಿದ್ದಾರೆ ನಮ್ಮಲ್ಲಿ. ಪೂರ್ವ ಮೀಮಾಂಸಾ ಅಂದರೆ ಜೈಮಿನಿ ಸೂತ್ರಗಳು, ಉತ್ತರ ಮೀಮಾಂಸಾ ಅಂದರೆ ವ್ಯಾಸ ಸೂತ್ರಗಳು. ಗೊತ್ತಾಯ್ತಾ? ಉತ್ತರ ಮೀಮಾಂಸಾ ಎಂಬುದನ್ನು ಹೇಳಿದ್ದೀವಿ. ಉತ್ತರ ಮೀಮಾಂಸಾ ಪೂರ್ವ ಅಂದ್ರೇನು ಭಾಳ ಸ್ವಾರಸ್ಯ ಇದೆ. ಪೂರ್ವ ಕರ್ಮಮೀಮಾಂಸಾ, ಉತ್ತರ ಮೀಮಾಂಸಾ. ಮೊದಲು ಕರ್ಮ, ಆಮೇಲೆ ಜ್ಞಾನ. ಉತ್ತರ ಅಂದರೆ ಜ್ಞಾನ, ಕರ್ಮ ಅಂದರೆ ಪ್ರಶ್ನೆ ಇದ್ದಾಗ ಅದು ಉತ್ತರ. ಕರ್ಮ ಯಾತಕ್ಕೆ ಮಾಡ್ತೀರಿ ಪ್ರಶ್ನೆ ಅದು. ಉತ್ತರೋ ಗೋಪತೇರ್ ಗೋಪ್ತ, ದೇವರಿಗೋಸ್ಕರ ಮಾಡ್ತೇವೆ ಅಷ್ಟೇ. ಆದ್ದರಿಂದ ಉತ್ತರ ಮೀಮಾಂಸಾ ಸರಿಯಾಗಿ ಕರ್ಮಣ ಜ್ಞಾನ ಮಾತನೋತಿ ಒಳ್ಳೆಯ ದೃಷ್ಟಾಂತ. ಶ್ರುತಿವಾಕ್ಯದಲ್ಲೇ ಎರಡು ಮೀಮಾಂಸೆ ಬಗ್ಗೆ ವಿವರಣೆ ಬಂದುಬಿಟ್ಟಿದೆ. ಉತ್ತರ ಮೀಮಾಂಸಾ ಸಿದ್ಧತ್ವ ಉಕ್ತಂ ಹಿ. ಉತ್ತರ ಶಬ್ದಕ್ಕೆ ಎರಡು ಅರ್ಥ. ಉತ್ಕೃಷ್ಟತರ ಅಂತ ಅರ್ಥ. ಜೈಮಿನಿ ಶ್ರೇಷ್ಠನೇ, ಕರ್ಮಪರ ಆದ್ದರಿಂದಾಗಿಯೇ ಲೋಯರ್ ಆಯಿತು. ಕರ್ಮದಿಂದ ಜ್ಞಾನ ಪಡಿತಾನೆ ಅಂದಮೇಲೆ ಯಾವುದು ಮುಖ್ಯ ಆಯ್ತು? ಈಗ ಜ್ಞಾನ ಮುಖ್ಯ ಆಯಿತು. ಸೊ ಮುಖ್ಯ ಉತ್ತರ ಮೀಮಾಂಸಾ. ಉತ್ತರ ಅಂದ್ರೇನು? ಸುಪೀರಿಯರ್ ಅಂತ. ಸುಪೀರಿಯರ್ ಮೀಮಾಂಸೆ ಹೆಸರೇ ಹೇಳ್ತಾ ಇದೆ. ಅದರಲ್ಲಿದ್ದಾರೆ. ಉಕ್ತಂ ಹಿ ಅನ್ಯಾರ್ಥಸ್ತು ಜೈಮಿನಿ. ಅದಕ್ಕೆ ವೇದವ್ಯಾಸರು ಸೂತ್ರನೇ ಕೋಟ್ ಮಾಡ್ತಾರೆ. ಅನ್ಯಾರ್ಥಂತೂ ಜೈಮಿನಿ, ವೇದವ್ಯಾಸರೇ ಕೋಟ್ ಮಾಡಿದ್ದಾರೆ. ಆದ್ದರಿಂದ ಉತ್ತರ ಮೀಮಾಂಸಲ್ಲಿ ಬಂದಿರೋದ್ರಿಂದ ಏನು ಒಪ್ಪಬೇಕಾಯ್ತು? ಈಗ ಜೈಮಿನಿ ಮೀಮಾಂಸವನ್ನು ಪರಿಪೂರ್ಣ ಅಂತ. ಪರಿಪೂರ್ಣ ಅಲ್ಲ ಅಂಬೋದು ಬೇರೆ, ತಪ್ಪು ಅನ್ನೋದು ಬೇರೆ. ಒಂದು ಬುಕ್ ಇದೆ, ಪೂರ್ತಿ ಓದೋದು ಬೇರೆ. ಒಂದು ಚಾಪ್ಟರ್ ಮಾತ್ರ ಓದ್ತಾನೆ, ಪೂರ್ತಿ ಓದಿಲ್ಲ. ಪುಸ್ತಕ ಓದಿರೋದು ಹೌದು, ಎಷ್ಟು ಓದಿಲ್ಲ? ಪೂರ್ತಿ ಓದಿಲ್ಲ. ಆ ರೀತಿಯಾಗಿ ಅತಏವ ವಿಷಯಾದಿನ ಏವ ಅಸ್ಯ ಗ್ರಂಥಸ್ಯ. ಆದ್ದರಿಂದಲೇ ಈ ಗ್ರಂಥಕ್ಕೆ ಆ ವಿಷಯ ಬಂದಿದ್ದರಿಂದ, ಉತ್ತರ ಮೀಮಾಂಸದಲ್ಲಿ ಬಂದಿರತಕ್ಕಂಥ ವಿಚಾರ ಬಂದಿರೋದ್ರಿಂದ ಈ ಆಚಾರ್ಯ ಹೇಳಿರೋದು ವಿಷಯ ಏನಾಯ್ತು? ಈಗ ಅತ್ಯಂತ ಸರಿಯಾಯಿತು ಅಂತ ತಾತ್ಪರ್ಯ. ಟೀಕಾ ಅಂದರೆ ಹಾಗಿರಬೇಕು. ನಾನು ಅಷ್ಟಾದ ಮೇಲೆ ಮುಂದಿನ ವಿಷಯ ಶುರುವಾಗ್ತದೆ. ಮಹಾನಾಮ್ನೀನಾಂ ಉಪಸರ್ಗ. ಇದೆಲ್ಲ ಪಾಠ ಡೀಟೇಲಾಗಿ ಆಗಿದೆ. ಮುಖ್ಯವಾಗಿ ಇಲ್ಲಿ ಸಮ್ಮರಿ ಅಷ್ಟೇ ಹೇಳಿದ್ರು. ತತ್ವನಿರ್ಣಯ ಹಾಗೆ ಇದು ಸಮ್ಮರಿ. ಮಹಾನಾಮ್ನೀನಾಂ ಉಪಸರ್ಗಾನಾಂ ಉಪಸೃಜತಿ ಅಯಂ ವೈ ಲೋಕಃ. ಉಪಸರ್ಗಗಳನ್ನು ಸೇರಿಸಬೇಕು ಅಂತ ಅರ್ಥ. ಉಪಸರ್ಗಗಳನ್ನು ಅಫಿಕ್ಸ್ ಪ್ರಿಫಿಕ್ಸ್ ಅಂತೀವಲ್ಲ, ಹಾಗೆ ಅವನ್ನೆಲ್ಲ ಜಾಯಿನ್ ಮಾಡಿಬಿಟ್ರೆ ಕರೆಕ್ಟ್ ಅರ್ಥ ಬರುತ್ತಾಗ. ಪ್ರಥಮ ನಮ್ಮಲ್ಲಿ ಬರುತ್ತೆ ಪ್ರಹಾನ್ವಸ್ಯ ಮಹತೋ ಮಹಾನಿ. ವೇದವಾಕ್ಯ ಇದೆ, ಪ್ರಹಾನ್ವಸ್ಯ ಮಹತೋ ಮಹಾನಿ. ಏನು ಪ್ರಾಘ ಏನು ಅರ್ಥನೇ ಆಗೋದಿಲ್ಲ, ಸೇರಿಸ್ಬೇಕಾದ್ರೆ. ಆಚಾರ್ಯ ಕೋಟ್ ಮಾಡ್ತಾರೆ ಅದನ್ನೆಲ್ಲ ಕೂಡ. ಸೇರಿಸಿದಾಗ ಏನಾಗುತ್ತದ ಸರಿಯಾಗಿ ಅರ್ಥ ಕೊಡೋದು. ಉಪಸರ್ಗ ಎಲ್ಲೋ ಇದೆ, ಈ ಕ್ಲಾಸಿಕದಲ್ಲಿ ಹಾಗಿರಬಾರ್ದು. ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯಾಸಸ್ಯ ಕರಣಾನಿ ಓಚಂ. ಓಚಂ ಕೊನೆಗಿದೆ, ಪ್ರಾ ಮೊದಲಿಗಿದೆ. ಪ್ರವೋಚಂ ಅಂತ ಸೇರಿಸ್ಬೇಕಾದ್ರೆ ಅರ್ಥ ಆಯ್ತಾ? ಪ್ರಾ ಇಲ್ಲಿದೆ, ಓಚಂ ಅಲ್ಲಿದೆ. ಫಸ್ಟ್ ವರ್ಡ್ ಇದು, ಲಾಸ್ಟ್ ವರ್ಡ್ ಅದು. ಸೇರಿಸ್ಬೇಕಾದ್ರೆ ಸೇರಿಸೋರು ಯಾರಾಗುತ್ತೆ? ಏನು ಪ್ರಾ ಅಂದರೆ ಏನು ಓಚಂ. ಓಚಂ ಗೊತ್ತೇ ಆಗೋದಿಲ್ಲ. ಶಾಸ್ತ್ರೀಯ ಹಾಗೆ ಬರಿಬಾರ್ದು. ಕ್ಲಾಸಿಕಲ್ಲಲ್ಲಿ ಪ್ರವೋಚಂ ಅಂತಲೇ ಬರಿಬೇಕು. ವೇದದಲ್ಲಿ ಹಾಗಿರುತ್ತೆ. ಜೋಡಿಸ್ಬೇಕಾದ್ರೆ ಜೋಡ್ಸೋಕ್ಕೆ ಬರದೇ ಇದ್ದವ್ರಿಗೆ ಏನಾಗುತ್ತೆ? ಅಲ್ಲಿಗೆ ಅರ್ಥನೇ ಆಗೋದಿಲ್ಲ. ಅಂಥವರೇ ವೇದಾರ್ಥ ಮಾಡಕ್ಕೆ ಹೊರಟಿದ್ದು. ಕಡೆಗೆ ಏನಾಯ್ತದ ಅವರಿಗೆ ಅರ್ಥ ಆಗಿಲ್ಲ, ಉಳಿದವ್ರಿಗೆ ಹೋಗಿ ಅನರ್ಥನೇ ಆಗೋದು. ಕಡೆಗೆ ಆಗಬಾರ್ದು. ಅದಕ್ಕೆ ಸೇರಿಸೋದು ಹೀಗೆ. ಉಪಸರ್ಗಗಳನ್ನು ಸೇರಿಸೋದು ಈ ರೀತಿ ಸೇರಿಸ್ಬೇಕು. ಹೌದು, ಅದಕ್ಕೆ ಶಸ್ತ್ರಮಂತ್ರ ಅಂತ. ಅದು ಎರಡು ಶಸ್ತ್ರಮಂತ್ರ ಅಂದರೆ ಏನು? ಕೆಲವು ಸೇರಿಸ್ಕೊಬಿಟ್ಟು ನಾವು ಒಂದು ಮಂತ್ರ ಮಾಡ್ಕೋಬೋದು, ಹೊಸದು ಮಾಡ್ಕೋಬೋದು. ಎರಡೂ ಅಲ್ಲಿದ್ದೇನೆ. ವೆರಿ ಸಿಂಪಲ್. ಕಡಲೆ ಹಿಟ್ಟು ಎಷ್ಟು ಮಾಡೋಕ್ಕೆ ಬರುತ್ತೆ ನಿಮಗೆ? ಈಗ ಗೊತ್ತಾಯ್ತಾ? ಮೈಸೂರು ಪಾಕು ಏನೇನೋ ಮಾಡೋಕ್ಕೆ ಬರುತ್ತೆ ಕಡಲೆ ಹಿಟ್ಟೊಳಗೆ. ಆ ಥರ ಅದು ಯಾರಿಗೆ ಬರುತ್ತೆ? ಅದರ ಅಡುಗೆಯವರಿಗೆ. ಪ್ರಾವಿಷನ್ ಸೋರ್ಸ್ ಇದ್ದಾಗ ವೇದಗಳೆಲ್ಲ ಆಗಿದೆ. ಈಗ ನೀವು ಉಪಯೋಗ ಅಲ್ಲೇನೋ ಡೈರೆಕ್ಟ್ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಕೆಲವನ್ನು ಒಂದು ಉದ್ನಿಟ್ಟು ಹಾಗೆ ತಿಂದು ಹಾಕಿಬಿಡ್ಬೇಕು ಬೇಕಾದ್ರೆ. ಕೆಲವು ಹಾಗೆಲ್ಲ ಮಾಡ್ಲಿಕ್ಕೆ ಬರೋಲ್ಲ. ಬೋಂಡ ಗಿಂಡ ಮಾಡ್ಬೇಕಾದ್ರೆ ಅವಾಗೇನು ಮಾಡಬೇಕೀಗ? ಸೇರಿಸ್ಬೇಕೆಲ್ಲ ಕೂಡ. ಎಲ್ಲಿ ಅಲ್ಲ ಅಡುಗೆ ಮನೆಯಲ್ಲೇ ಇದೆ ಎಲ್ಲ ಕೂಡ. ಎಲ್ಲ ಸೇರಿಸ್ತಾ ಹೋಗ್ಬೇಕಾದ್ರೆ ವೇದ ಮಂತ್ರಗಳನ್ನು ಹೊಸ್ತಾ ಮಾಡ್ಕೋಬೇಕು. ಅದಕ್ಕೆ ಶಸ್ತ್ರಮಂತ್ರ ಅಂತ ಕರೀತಾರೆ. ಅದು ಮಾಡ್ಕೊಂಬಿಟ್ರೆ ಏನಾಗುತ್ತೆ? ಹೊಸ ಸಿದ್ಧಿ ಬರುತ್ತೆ, ಹೊಸ ರುಚಿ ಬಂತಲ್ಲ, ಅರ್ಥ ಬರುತ್ತೆ. ತಿಳಿತಾ? ಅದಕ್ಕೋಸ್ಕರ ಮಾಡಿಕೊಡೋದು. ಇದು ಜ್ಞಾನದ ಹೊಸ ರುಚಿ. ಇದು ಅದು ಊಟದ ಹೊಸ ರುಚಿ, ಇದು ಜ್ಞಾನದ ಹೊಸ ರುಚಿ. ಏನೋ
ಬರೋದಿಲ್ಲ. ಯಾಕಂದ್ರೆ ನಮ್ಮ ಪದ ಏನೂ ಇಲ್ಲ ಅದರೊಳಗೆ, ನಮ್ಮ ಪದ ಯಾವುದೂ ಇಲ್ಲ. ನಮ್ಮ ಪದ ಏನಿದೆ ಈಗ, ನಮ್ಮದೇನು ಅದರೊಳಗೆ ಅದು ಅಡುಗೆ ಒಂದು ಏನೂ ಇಲ್ಲ. ಈಗ ಬರೀ ಕೈಲಿ ಬಂದು ಸೌಟ್ ತಂದಿರ್ತಾರೆ ಅಷ್ಟೇ, ಇನ್ನೇನು ಬರೋದಿಲ್ಲ. ಎಲ್ಲ ನಾವು ಕೊಟ್ಟಿರೋದೆ. ಅದರಿಂದ ಏನು ಅನ್ಬಾರ್ದು. ಈಗ ಏನಾಗಿದ್ರು ಕೂಡ ನಿಮ್ಮ ಪದಾರ್ಥ ನಿಮ್ಮದಾದ್ದರಿಂದ ನಮಗೆ ಸಂಬಂಧಪಟ್ಟಿಲ್ಲ. ಅವನದೇ ಪದಾರ್ಥ ಅಂದ ಜವಾಬ್ದಾರಿ ಇರ್ತದೆ, ಅದಿಲ್ಲ. ಆದ್ದರಿಂದ ದೋಷ ಆಗಲಿಲ್ಲ. ಅದೇ ಮಂತ್ರಗಳನ್ನು ಅದು ವೇದದಲ್ಲಿ ಒಪ್ಕೊಂಡಿದೆ. ಅದನ್ನು ಮತ್ತೆ ವೇದ ಅಕ್ಸೆಪ್ಟ್ ಮಾಡಿದೆ. ವೇದದಲ್ಲಿ ಇದೇ ಅಷ್ಟೇ ಅಲ್ಲ, ವೇದ ಅಕ್ಸೆಪ್ಟ್ ಮಾಡಿದೆ ಮಾಡ್ಕೊಳ್ಳೋದಕ್ಕೆ. ಆದ್ದರಿಂದ ಮಾಡ್ಬೋದು. ಯಾವುದು ಸೇರಿಸಿದ ಮೇಲೆ ನಮ್ದು ಹೇಳಿದ್ದಾರೆ ಎರಡು ಅದೇ ಆದಾಗ ಏನಾಯ್ತು, ಎರಡು ಮಣ್ಣೀರು ಸೇರಿಸ್ಬಿಟ್ರೆ ಏನಾಯ್ತು ಅಲ್ಲಿಗೆ, ಮಡಿ ನೀರಾಯಿತು. ಸ್ವಲ್ಪ ಹಾಕ್ತಿದ್ರೆ ಏನಾಯ್ತು ಅಲ್ಲಿಗೆ, ಒಂದು ಹನಿ ಹಾಕಿಬಿಟ್ರೆ ಸಾಕು. ಪಕ್ಕದಲ್ಲಿ ಪಾತ್ರೆ ಟಚ್ ಮಾಡಿದ್ರು ಸಾಕು, ಏನಾಯ್ತು ಅದು ಮೈಲಿಗೆ ಆಯಿತು. ಸೊ ಅಪೌರುಷೇಯವಾಗಿ ಉಳ್ಕೊಂಡು ಬೃಹತಿ ಶಾಸ್ತ್ರ ಪೂರ್ತಿ ಇರೋದು ಹಾಗೇನೆ. ಅರ್ಥ ಆಯ್ತಾ. ಲೋಕಃ ಅದನ್ನೇ ಡೈರೆಕ್ಟ್ ಎಲ್ಲೂ ಸಿಗೋಲ್ಲ ವೇದದಲ್ಲಿ ನಿಮಗೆ ಗೊತ್ತಾ. ಎಲ್ಲೂ ಡೈರೆಕ್ಟ್ ಆ ಯಾಜಿಟಿ ಹಾಗೆ ಸಿಗೋದಿಲ್ಲ, ಸೇರಿಸ್ಕೊಂಡ್ಮೇಲೆ ಸಿಗೋದು. ಲೋಕಃ ಪ್ರಥಮ ಮಹಾನಾಮ್ನಿ ಅಂತರಿಕ್ಷ ಲೋಕಃ ದ್ವಿತೀಯಾಸೌ ಲೋಕಸ್ತೃತೀಯ ಸರ್ವೇಭ್ಯೋ ವಾ ಏಷ ಲೋಕೇಭ್ಯ ತನ್ನಿರ್ಮಿತ. ಅದನ್ನು ಮುಂದೆ ತೋರಿಸ್ತಾರೆ. ತನ್ನಿರ್ಮಿತೋ ಯತ್ ಷೋಡಶಿ ತದ್ಯನ್ ಮಹಾನಾಮ್ನೇನಾಂ ಉಪಸರ್ಗಾನ್ ಉಪಸೃಜತಿ. ವೇದನೆ ಹೇಳಿಬಿಡ್ತು, ಸೇರಿಸ್ಕೊಂಡು ಹೇಳಬೇಕು ಅಂತ ಹೇಳಬೇಕು. ಈಗಾಗಲೇ ಸರ್ವೇ ಡಾಕ್ಟ್ರ್ ಬರೆದಿರ್ತಾರೆ, ನೀರು ತೊಗೊಂಡು ನೀರು ಸೇರಿಸ್ಕೊಂಡು ಕುಡೀರಿ ಅಂತ ಬರೆದಿರ್ತಾರಲ್ಲ ಹಾಗೆ. ಅದು ನೀವು ನಾರು ಸೇರಿಸ್ಕೊಂಡ್ರೆ ಔಷಧಿ. ಈಗ ಯಾಕೆ ಅವ್ರು ಹೇಳಿದ್ದಕ್ಕೆ ನಾವೇ ನೀರು ಸೇರಿಸ್ಬಿಟ್ರೆ ಔಷಧಿ ಆಗಲಿಲ್ಲ. ಯಾರು ಹೇಳಿದೆ ಸೇರಿಸೋಕ್ಕೆ ಅಂತ ಕೇಳುತ್ತೆ, ಅವರೇ ಹೇಳಿ. ಉಪಸೃಜತಿ ಇದೆಲ್ಲ ಏನು ಐತರಿಯ ಬ್ರಾಹ್ಮಣದ ಮಾತಿದು. ವೇದ ಬ್ರಾಹ್ಮಣನ ವೇದದ ಭಾಗ ಅದು. ಅದೇ ಹೇಳ್ತಾ ಇದೆ ಉಪಸೃಜತಿ ಸರ್ವೇ. ಅದರಿಂದ ಏನಾಗಲಿಲ್ಲ, ಅಪೌರುಷತ್ವ ಹೋಗಲಿ, ಧಕ್ಕೆ ಬರಲಿಲ್ಲ ಅದಕ್ಕೆ. ವಾ ಏಷಃ ಲೋಕೇಭ್ಯ ಸನ್ನಿರ್ಮಿತೋ ರೀತಿ ಯತ್ ಷೋಡಶಿ ತದ್ಯನ್ ಮಹಾನಾಮ್ನೀನಾಂ ಉಪಸರ್ಗಾನ್ ಉಪಸೃತತಿ ಸರ್ವೇಭ್ಯ ಏವ ಏನಂ ತಲ್ಲೋಕೇಭ್ಯ ಸನ್ನಿರ್ಮಿಮೀತೆ. ಸರ್ವೇಭ್ಯೋ ಲೋಕೇಭ್ಯ ಸನ್ನಿರ್ಮಿತೇನ ಷೋಡಶಿನ ರಾಧ್ನೋತಿ ಯಯೇವಂ ವೇದ ಅಂತ ಐತೈರೆ ಬ್ರಾಹ್ಮಣ ಹೇಳ್ತಾರೆ. ಆಚಾರ್ಯ ಕೋಟ್ ಮಾಡ್ತಾರೆ ಪೂರ್ತಿ ಅದನ್ನು. ಇಷ್ಟು ಹೇಳಿದ ಮೇಲೆ ಮಹಾನಾಮ್ನೀನಾಂ ರುಚಾಂ ಉಪಸರ್ಗಾಹ ಯೇ. ಉಪಸರ್ಗಗಳು ಎರಡು ವಿಧ. ಈ ಪ್ರಾಗಿ ಎಲ್ಲ ಎಂಥ ಉಪಸರ್ಗಗಳು, ಒಂದೊಂದು ಅಕ್ಷರದ ಉಪಸರ್ಗಗಳು. ಕೆಲಸದ ಆಹಾರ ಸೇರಿಸಿ ಎರಡು ಅಕ್ಷರ ಬಂತು. ಇಲ್ಲಿ ಪದಗಳನ್ನೇ ಸೇರಿಸ್ಬೇಕಾಗತ್ತೆ. ಪದನೇ ಸೇರಿಸೋದ್ರಿಂದ ಏನಾಯ್ತು, ಅದು ಸೇರಿಸಿದ್ರೆ ಅರ್ಥ ಕೊಡೋದಿಲ್ಲ ಆದ್ದರಿಂದ ಕೆಲಸ ಆಗೋದಿಲ್ಲ. ಉಪಸರ್ಜನಭೂತಾ ತಾನ್ ಉಪಸೃಜತಿ. ಸಂಯೋಜಯತಿ ಸಂಯೋಜನೆ ಮಾಡೋದು. ಉಪಸೃಜತಿ ಅಂದ್ರೇನು, ಸಂಯೋಜನೆ ಮಾಡೋದು. ಮಹನ್ನಾಮ ಬರೀ ಸಿಮೆಂಟ್ ಇದೆ, ಬರೀ ಸಿಮೆಂಟ್ಲಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿದರು. ಬರೀ ಸಿಮೆಂಟ್ ಮನೆ ಕಟ್ಟಿದ್ರೆ ಬುದ್ಧೋಗ್ತದೆ ಅಲ್ಲೇ. ನೀವು ಅವೆಲ್ಲ ಸೇರಿಸ್ಬೇಕಾದ ಪದ್ಧತಿ ಇದೆ. ಅಂಡರ್ಸ್ಟುಡ್ ಹೇಳಬೇಕಾ, ಸಿಮೆಂಟ್ ಮನೆನೋ ಎಷ್ಟೇ ಕೇಳಿ, ಗಾರೆ ಮನೆನೋ ಸಿಮೆಂಟ್ ಅಷ್ಟೇ ಕೇಳೋದು. ಉಳಿದೆಲ್ಲ ಅಂಡರ್ಸ್ಟುಡ್ಡು. ಎಷ್ಟು ಹಾಕಬೇಕು ಇರೋಬೋದು ಅಷ್ಟು ಭಾಳ ಇಂಪಾರ್ಟೆಂಟ್. ಜಾಸ್ತಿ ಹಾಕಿದರೂ ವೇಸ್ಟು, ಕಡಿಮೆ ಹಾಕಿದರೂ ವೇಸ್ಟು. ಪ್ರಪೋರ್ಷನ್ ಕರೆಕ್ಟಾಗಿರೋ ಮರಳು ಸೇರಿಸ್ಬೇಕು. ಪ್ರಮೋಷನ್ ಹೆಚ್ಚು ಕಡಿಮೆ ಹೋಗಿಬಿಡುತ್ತೆ. ಅದಕ್ಕೆ ಕೆಲವು ಪರ್ಪಸ್ಸಿಗೆ ಅಷ್ಟೇ ಪ್ರಮೋಷನ್ ಬೇಕು. ಯಾವ ಪರ್ಪಸ್ಸಿಗೆ ಉಪಯೋಗಿಸ್ತಾರೆ ಅನ್ನೋದ್ರ ಕೆಲ RCC ಬೇಕಾಗಿಲ್ಲ. ಅದು ಕೂಡ ಭಾರ ಹೊರಬೇಕಾದ್ರೆ ಏನು ಬೇಕಾಗತ್ತೆ ಅದಕ್ಕೆ RCC ಬೇಕು. ಉಳಿದಕ್ಕೆಲ್ಲ ಬೇಕಿಲ್ಲ. ಅದೆಲ್ಲ ಹೇಗೆ ಇಂಜಿನಿಯರಿಂಗ್ ಗೊತ್ತಿರಬೇಕು, ಶಾಸ್ತ್ರಜ್ಞನಿಗೆ ಗೊತ್ತಿರುತ್ತೆ ಅದೆಲ್ಲ. ಮಹಾನ್ನಾಮ ಯಾಸು ವೃಕ್ಷು ವಿದ್ಯತೆ ತಾ ಮಹಾನಾಮ್ನ್ಯ. ಮಹತ್ ನಾಮ ಇರಬೇಕು. ಮಹತ್ ನಾಮ ಇರೋಕೊಂಡು ಮಾತ್ರ ಸೇರಿಸ್ಬೇಕು. ಅದು ಮಹಾನಾಮ್ನಿ ಅಂತ ಹೆಸರಾಯಿತು. ಮಹಾನ್ ಅಂದರೆ ಯಾರು, ಪರಮಾತ್ಮ. ಪರಸ್ಯ ಬ್ರಹ್ಮಣೋ ಯನ್ನಾಮ ಇಂದ್ರಾಧಿಕಂ ತನ್ಮಹಾರ್ಥತ್ವಾತ್ ಮಹತ್. ಎಲ್ಲಿ ಮಹತ್ ಅಂತ ಮಹಾಭಾರತ ಅಂತ ಬಂತೀಗ, ಅಲ್ಲಿ ಅನೇಕ ಅರ್ಥ. ಇನ್ನೊಂದು ಅರ್ಥ ಏನು, ಮಹಾ ಅಂತ ಬಂದಿದ್ದರಿಂದ ಮಹಾರ್ಥ ಇದೆ ಅಂತ ಅರ್ಥ. ಮಹಾರ್ಥ ಇದೆ, ಅರ್ಥ ಆಯ್ತಾ. ಮಹತ್ ಶಬ್ದ ಹೊಸ ಅರ್ಥ ಅಂತ ಹೇಳಿದ್ದಿದ್ದು. ಮಹಾನಾಮ್ನಿ ಋಕ್ಕುಗಳು ಅಂದರೆ ಭಾರಿ ಅರ್ಥ ಹೊಂದಿರತಕ್ಕಂಥ ಋಕ್ಕುಗಳು. ಮಹದ್ಧಿ ತತ್ಪರಂ ಬ್ರಹ್ಮ. ಯಾವುದು ಮಹತ್ ಅಂದರೆ ಪರಮಾತ್ಮ. ಮಹತ್ ತತ್ ಪರಂಬ್ರಹ್ಮ. ಪರಂಬ್ರಹ್ಮನೇ ದೊಡ್ಡವನಾದ್ದರಿಂದ ದೊಡ್ಡವನೇ ಆತಕ್ಕೆ ಅಶೇಷ ಗುಣಪೂರ್ತೇ. ಸಂಪೂರ್ಣ ಗುಣ ಆತನಲ್ಲಿರೋದ್ರಿಂದ ಏನಾಗುತ್ತೆ ಅಲ್ಲಿಗೆ, ಸರ್ವೋತ್ತಮನಾದ್ದರಿಂದ ಇದು ಮಹಾನಾಮಿನಿ ಅಂತ ಹೆಸರಾಯಿತು. ಸೊ ನಾಮ ಬ್ರಹ್ಮಾದಿಗಳಿಗಿದ್ದರೆ ನಾಮ, ದೇವರಿಗಾದರೆ ಮಹಾನಾಮ. ತತ್ ಕೂಡಿಸ್ಬೇಕಂದ ಮಹತ್. ಮಹತ್ ಅಂದರೆ ಯಾವುದು, ತತ್ ಆ ಪರಂಬ್ರಹ್ಮ, ಅದು ಮಹತ್. ಎಲ್ಲಿ ಇಲ್ಲ ಇರಬೇಕು, ಓದ್ಕೋಬೇಕಾದ್ರೆ ಓದ್ಕೋಬೇಕು. ಮಹದ್ ಹಿ ಇದೆಯಲ್ಲ, ಆಮೇಲೆ ಸ್ಪೇಸ್ ಬೇಕೇ ಬೇಕು.
ತತ್ ಪರಂ ಬ್ರಹ್ಮ. ಹೌದು. ಆಮೇಲೆ ಅಲ್ಲಿಗೊಂದು ಸ್ಪೇಸ್ ಬೇಕು, ಮತ್ತೊಂದು ಸ್ಪೇಸ್ ಬೇಕು. ಹೌದು ಹೌದು ಹೌದು. ತತ್ ಪರಂ ಬ್ರಹ್ಮ ಅಶೇಷ ಗುಣಪೂರ್ತೆ ತತ್ರೈಕ ಆಹು. ಇಷ್ಟೆಲ್ಲ ತಗೊಂಡಾಗ ಒಂದು ಪ್ರಶ್ನೆ ಬಂತು. ಇಲ್ಲಿ ಮಹಾನಾಮ್ನಿ ಶಬ್ದಕ್ಕೆ ಅರ್ಥ ಹೇಳೋದಕ್ಕೆ ಹೊರಟರು. ಪ್ರಸಂಗವಶಾತ್ ಮಹಾಶಬ್ದಕ್ಕೆ ಏನಂತ ಅರ್ಥ ಹೇಳಿದರು? ಬ್ರಹ್ಮ ಅಂತ ಅರ್ಥ ಹೇಳಿದರು. ಬ್ರಹ್ಮ ಯಾತಕ್ಕೆ ಅಂದರೆ ಗುಣಪೂರ್ಣ ಅಂತ ಹೇಳಿದರು. ಅಲ್ಲಿಂದ ವಾಕ್ಯಾರ್ಥ ಶುರುವಾಯಿತು. ಬ್ರಹ್ಮ ಗುಣಪೂರ್ಣ ಅಂತ ಯಾರು ಹೇಳಿದರು ನಿಮಗೆ? ಅರ್ಥ ಆಯ್ತಾ? ಬ್ರಹ್ಮ ಅಂದರೆ ನಿರ್ಗುಣ ಶುರುವಾಯಿತು. ಅದ್ರ ಖಂಡನೆ ಮಾಡಬೇಕು. ಅದಕ್ಕೋಸ್ಕರ ಕೆಲವು ಸರ್ತಿ ಆಚಾರ್ಯ ಬರೆಯೋದಕ್ಕೆ 2-3 ಉದ್ದೇಶ. ಬೇರೆ ಗ್ರಂಥದಲ್ಲಿ ಹೇಳಿದ್ದಾರೆ. ಪುಣ್ಯಕ್ಕೆ ನಮಗೇನಾಗಿದೆ ಇವತ್ತು? ಸರ್ವಮೂಲ ಎಲ್ಲ ಸಿಕ್ಕಿದೆ. ಇನ್ನು ಗಲಾಟೆ ಏನೋ ಪಾಠ ಗಲಾಟೆ ಇದ್ದರೂ ಕೂಡ ಸರ್ವಮೂಲ ಪೂರ್ತಿ ನಮಗೆ ಸಿಕ್ಕಿದೆ. ಯಾವುದು ಕೆಲವು ಸಿಕ್ಕಿಲ್ಲ, ವಿಚಾರ ಬೇರೆ. ಸರ್ವಮೂಲ ಅಂತ ಹೆಸರಿರೋದೆಲ್ಲ ಸಿಕ್ಕಿದೆ. ಆಚಾರ್ಯ ಬರೋದ್ರಿಂದ ಭಾರಿ ಜಾಸ್ತಿ, 37 ಅಲ್ಲ. ಬಟ್ 37ಕ್ಕೆ ಯಾಕೆ ಹೆಸರಿಟ್ಟಿರೋದು? ಎಲ್ಲ ಕವರ್ ಮಾಡೋದಕ್ಕೋಸ್ಕರ. ಒಟ್ಟು ವಿಷಯ ಆಚಾರ್ಯ ಮೇನ್ ಮೆಸೇಜ್ ಎಲ್ಲ ಬಂದೋಯ್ತು. ಯಾವ ರೀತಿ ಮಾಡಿದ್ದಾರೆ ಸರಿ ಹೋಯ್ತು. ಒಂದು ಕಾಲ ಬರುವುದು ಬರೀ ಬ್ರಹ್ಮಸೂತ್ರ ಭಾಷೆ ಅಷ್ಟೇ ಸಿಗುತ್ತೆ, ತಾತ್ಪರ್ಯನೇ ಸಿಗೋದಿಲ್ಲ. ಅವಾಗ ಏನು ಮಾಡ್ತೀರಿ? ತಾತ್ಪರ್ಯ ಭಾಗವತ ತಾತ್ಪರ್ಯನೇ ಸಿಗೋದಿಲ್ಲ. ಅದಕ್ಕೆ ಆಚಾರ್ಯ ಏನು ಮಾಡಿದರೆ ಕೆಲವು ಸಲ ಅಂದರೆ, ಒಂದೇ ಗ್ರಂಥ ಓದಿದ್ರೆ ಏನಾಗಬೇಕು ಅವರಿಗೆ? ಇಡೀ ಗ್ರಂಥ ಓದಿದಾಗ ಆಗಬೇಕು. ಅದೊಂದು ಪರ್ಪಸ್. ಅದು ಇವತ್ತೇನೋ ಯಾಕೆ ಬರೋದು ಅಂತ ಅನಿಸುತ್ತೆ, ಯಾಕೆ ಬರಲಿಲ್ಲ ಅಂತ ಅವಾಗ ಅನಿಸುತ್ತೆ. ಗೊತ್ತಾಯ್ತಾ? ಈಗ ಯಾಕೆ ಸಿಕ್ಕರೆ ಹೋದಾಗ ಯಾಕೆ ಬರಲಿಲ್ಲ? ಇದು ಎಷ್ಟೊತ್ತಲ್ಲಿ ಲಗೇಜ್ ಹಾಕೋತಾರಲ್ಲ ಹೋಗ್ಬೇಕಾದ್ರೆ, ಕಡಿಮೆ ಇಲ್ಲ ಕಡಿಮೆ ಆಗಿ ಹೋದ್ಮೇಲೆ ಆಯ್ತು ಅದು ಹಾಕ್ಬೇಕು. ಅಲ್ಲಿ ಬೈತಾರೆ, ಅದು ಯಾಕೆ ಹಾಕಲಿಲ್ಲ ಅಂತ. ಅಲ್ಲಿ ಬೇಕಾಗಲಿಲ್ಲ. ಅಲ್ಲಿ ಪರ್ಪಸ್ ಏನು ಮಾಡಿದರು? ಪ್ರಯಾಣಕ್ಕಷ್ಟೇ. ಅಲ್ಲಿ ತಿನ್ನೋ ಪ್ರಸಂಗ ಬಂದ ವಿಷಯ ಬದಲಾಯಿತು. ಅದಕ್ಕೆ ಆಚಾರ್ಯರು ಪ್ರತಿ ಗ್ರಂಥ ನಮಗೆ ನೋಡೋದಕ್ಕೊಂದು ಉತ್ತರ. ಈಗ ಎಷ್ಟೋ ಗ್ರಂಥಗಳು ರಿಪಿಟೇಷನ್ ಕಂಡಕ್ಟ್ ಕಾಣುತ್ತೆ ನಮಗೆ. ಆ್ಯಕ್ಚುಲಿ ಅಲ್ಲೂ ಕೂಡ ರಿಪಿಟೇಷನ್ ಮಾಡಿಲ್ಲ ಆಚಾರ್ಯರು. ಅಲ್ಲಿ ಏನು ಮಾಡಿದ್ದಾರೆ ಮತ್ತೆ ಅವರು? ಹೊಸ ವಿಷಯ ಹೇಳಿರ್ತಾರೆ. ಪೂರ್ತಿ ಮೆಕ್ಯಾನಿಕಲ್ ರಿಪಿಟೇಷನ್ ಮಾಡೋದಿಲ್ಲ. ಆದರೆ ಅದು ಇದೊಂದು ಕಾರಣ ಅಂತ. ಅಷ್ಟು ರಿಪಿಟೇಷನ್ ಆದರೆ ಯಾತಕ್ಕೆ ಮಾಡಬೇಕಾಗಿತ್ತು ಅಂದರೆ, ಈ ಪ್ರಸಂಗ ಬರಲಿಕ್ಕೋಸ್ಕರ. ಇವತ್ತು ನಿಮಗೆ ಗೊತ್ತಾಗುತ್ತೆ. ತುಂಬ ಜನ ಸರ್ವಮೂಲ ಇವತ್ತು ಪೂರ್ತಿ ಓದಲ್ಲ. 99% ಜನ ಪೂರ್ತಿ ಓದೋದಿಲ್ಲ. ಮತ್ತು ಹಿಂದಿನ ಕಾಲಕ್ಕೆ ಪೂರ್ತಿ ಸರ್ವಮೂಲ ಪದ್ಧತಿ ಕೆಲವು ದಿವಸ ಹಿಂದೆ, ಭಾರಿ ಹಿಂದೆ ಅಂತ ಹೇಳ್ತಾ ಇಲ್ಲ, ಪದ್ಧತಿ ಬಿಟ್ಟು ಬರೀ ಗೀತಾ ಅಷ್ಟೇ ಓದೋರು, ಕೆಲವರು ಬರೀ 10 ಉಪನಿಷತ್ ಮಾತ್ರ ಓದೋರು, ಅದರಲ್ಲಿ 2 ಉಪನಿಷತ್ ಮಾತ್ರ ಓದೋರು, ಆ ಥರ ಇರ್ತೀವಿ. ಆಚಾರ್ಯಂತ ನಾವು ಓದಿದ್ವಿ ಅಂತ ಆಗಬೇಕಷ್ಟೇ. ಗೊತ್ತಾಯ್ತಾ? ಅದರಿಂದ ಉಳಿದ ವಿಷಯ ಅವ್ರಿಗೆ ಗೊತ್ತಾಗೋ ಚಾನ್ಸಸ್ಸೇ ಇರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅಷ್ಟರಲ್ಲೇ ಏನಾಗಬೇಕು ಅವರಿಗೆ ಮತ್ತೆ ಎಲ್ಲ ಬರಬೇಕಾದ್ರೆ. ಅದಕ್ಕೋಸ್ಕರ ಆಚಾರ್ಯ ಏನು ಮಾಡಿದ್ರೆ ಕೆಲವನ್ನ ಪುನರಾವರ್ತನೆ ಕಾಣ ಮಾಡ್ತಾರೆ. ಅದು ಇಲ್ಲಿ ಪ್ರಶ್ನೆ ಬಂತೀಗ, ಬ್ರಹ್ಮ ನಿರ್ಗುಣ ಅಲ್ಲ ಅನ್ನೋದು ಬೇಕಾಷ್ಟು ಉತ್ತರ ಕೊಟ್ಟಾಗಿದೆ. ಈಗ ತತ್ವನಿರ್ಣಯದಲ್ಲೇ ಬಂದಿದೆ. ಈಗ ತತ್ವನಿರ್ಣಯ ಓದೋರು ಇದ್ದಾರಲ್ಲ, ಇವತ್ತು ಕೂಡ ಆಚಾರ್ಯ ಈ ಕ್ರಮದಲ್ಲಿ ಯಾರೂ ಓದಲ್ಲ. ಇದ್ದಕ್ಕಿದ್ದಾಗ ವಾದಾವಳಿ ಶುರು ಮಾಡಿಬಿಡ್ತಾರೆ. ಹೋದ ತಕ್ಷಣ ಪಾಠಕ್ಕೆ ಅವ್ರು 3 ದಿವಸ ಪಾಠಕ್ಕೆ ಬರೋದೇ ಇಲ್ಲ. ಯಾಕೆ ಬರೀ ಇದು ವಾಕ್ಯಾರ್ಥಗಳು ಅದರಲ್ಲಿರೋ ಒಂದು ಕ್ರಮದಲ್ಲಿ ಸಿಲೆಬಸ್ ಅಂತ ಹೇಳಿದರೆ, ಈ 3rd ಇಯರ್ 1st ಇಯರ್ ಹಾಕಿದ್ರೆ ಏನಾಗುತ್ತೆ ನಿಮಗೆ? ಅರ್ಥನೇ ಆಗೋದಿಲ್ಲ. ಇಲ್ಲಿ ಹಾಗೆ ಒಂದು ವ್ಯವಸ್ಥೆ ಇಲ್ಲ. ಒಬ್ಬರು ತಾವು ತೋರಿಸ ಪಾಠ ಮಾಡಿಬಿಡ್ತಾರೆ. ಇವನೊಂದು ಪಾಠ ಅವನೊಂದು ಪಾಠ ಮಾಡಬಾರ್ದು. ಕ್ಲಾಸ್ ಅದು, ಒಂದು ಕೋರ್ಸ್. ಅದು ಆ ಕೋರ್ಸ್ ಪ್ರಕಾರ ಎಲ್ಲದೂ ಅರ್ಥ ಆಗುತ್ತೆ. ಮೊದಲನೇ ಮೆಟ್ಲಿಂದ ಕೊನೆ ಮೆಟ್ಲಿಗೆ ಕಾಲು ಇಡೋಕ್ಕಾಗತ್ತಾ? ಮೆಟ್ಲು ಹೇಗೆ ಬರ್ಬೇಕು ಆ ರೀತಿ ಬರಬೇಕು. ಅಲ್ಲ, ಪಾಠಕ್ರಮನೇ ಡಿಫೈನ್ ಆಗಿದೆ. ಓದಲೇಬೇಕು ಅಂತ ತೀರ್ಮಾನ ಕ್ರಮ ಶುರುವಾಗ್ತದೆ. ಆಮೇಲೆ 37 ಓದಬೇಕು ಅಂತ ಕ್ರಮನೇ ಇಟ್ಕೊಳ್ಳದೆ ಹೋದಾಗ ಇನ್ನು ಪಾಠ ಯಾವುದು ಬಂದರೂ ಅಂತ ಪ್ರಶ್ನೆ ಬರೋದೇ ಇಲ್ಲ. ಹಾಗೆ ಓದಿದಾಗ ಗೊತ್ತಾಗುತ್ತೆ. ಅದು ಪ್ರಕರಣ ಅಂತ ಆಚಾರ್ಯ ಯಾಕೆ ಮಾಡಿದರೆ ಈಗ? ಅವೆಲ್ಲ ಏನವೆಲ್ಲ ಇಂಟ್ರಡಕ್ಷನ್ ಇದ್ದಾಗ ಇಷ್ಟು ಕೂಡ. ಆ ಗ್ರಂಥ ಮೊದಲು ಓದಬೇಕಾದ್ರೆ ತಿಳಿತಿಲ್ಲ. ಮೊದಲೇ ಬ್ರಹ್ಮಸೂತ್ರ ಭಾಷೆ ಓದ್ಬಿಟ್ಟು ಏನಾಗುತ್ತಾಗ? ಮೊದಲೇ ಸುಧಾ ಕೆಲವರು, ಅದು ಕೂಡ ಇಲ್ಲ. ಮೊದಲೇ ಸುಧಾ ಅದು ಪ್ರಕೃತಿ ಅಧಿಕರಣನೋ ಇದನ್ನು ಹುಡ್ಕೊಂಡ್ಬಿಡೋದು. ಅದರಲ್ಲಿ ಇದು ತಲೆ ಹೊಡ್ಕೊಂಡ್ರೆ ಒಳಗೆ ಹೋಗಲ್ಲ. ಅದರೊಳಗೆ ತಪ್ಪದು. ಊಟ ಮಾಡಬೇಕಾದ್ರೆ ಕೂಡ ಇದ್ದಕ್ಕಿದ್ದಾಗ ಏನಾಗ್ತಾರೆ? ಹೊಸರಡಕ್ಕೆ ಹೊರದೆ ಮತ್ತು ಯಾವುದೋ ಹೋದರೆ ಆ ಸ್ವೀಟ್ ತರೋದಿಲ್ಲ. ಇದ್ದಕ್ಕಿದ್ದಾಗೇ ಅದು ಒಂದು ಕ್ರಮದಲ್ಲಿ ಬರಬೇಕು. ಆ ಕ್ರಮ ಇಲ್ಲ ನಮ್ಮಲ್ಲಿ. ಅದರಿಂದಾಗಿ ಹೆಪಜಾರ್ಡ್ ಆಗೋಗ್ಬಿಡ್ತು. ಯಾರಿಗೂ ರೀಚೇ ಆಗೋದಿಲ್ಲ ಯಾರಿಗೂ ಕೂಡ. ಅಂದರೆ ಆಚಾರ್ಯ ಯಾತಕ್ಕೆ ಹಾಗೆ ಬರೋದ್ರು? ವ್ಯಾಸರಾಜರು ಕಂಡ್ರೆ ಲಿಂಕ್ ಮಾಡಬೇಕಾದ್ರೂ ಕೂಡ ದಶಪ ಒಟ್ಟಿಗೆ ಹೇಳ್ತಾರೆ, ದಶಪ ಒಟ್ಟಿಗೆ ಹೇಳ್ತಾರೆ. ಕ್ರಮ ಇದೆ ಅವ್ರು ಹೇಳಬೇಕಾದ್ರೆ. ಅದು ಫಾಲೋ ಮಾಡಿದರೆ ಅರ್ಥ ಆಗ್ತದೆ. ಇದು ತಪ್ಪೋಗ್ಬಿಟ್ಟಿದೆ ಒಂಥರ ಓದೋ ಅಧ್ಯಯನ. ಅದಕ್ಕೆ ಪರಿಣಾಮ ಕಾಣಿಸೋದಿಲ್ಲ. ಓದದೇ ಇದ್ದವರು ಬಿಟ್ಬಿಡಿ. ಓದ್ದವರಲ್ಲಿ ಯಾಕೆ ಪರಿಣಾಮ ಕಾಣೋದಿಲ್ಲ ಅಂದರೆ ಆ ಕ್ರಮ ಇಲ್ಲ. ಆದ್ದರಿಂದ ಅವರಿಗೆ ಏನಾಗ್ತಾ ಇಲ್ಲ, ನಂಬಿಕೆ ಪೂರ್ತಿ ಹೊಲಕ್ಕೆ ಬರೋದಿಲ್ಲ. ಅದು ಶ್ರುತಿಯುಕ್ತಿ ವಿರೋಧ ಈಗ ಹೇಳ್ತಾರೆ. ಈಗ ಅಲ್ಲಿಂದ ಶುರುವಾಯಿತು. ಈಗ ತತ್ರೈಕಾಹ ಗುಣಂ ಬ್ರಹ್ಮೇತಿ. ಬ್ರಹ್ಮ ನಿರ್ಗುಣ ಅಂತ ಹೇಳ್ತಾರೆ. ನೀವು ಸಮನ್ವಯ ಏನು ಮಾಡ್ತೀರಿ? ಶುರು ಮಾಡ್ತಾನೆ ಡೀಟೇಲಾಗಿ ಅದನ್ನು ಪ್ರೂವ್ ಮಾಡ್ತಾರೆ. ತತ್ವನಿರ್ಣಯದಲ್ಲಿ ಹೇಳಿದ್ದಾರೆ, ಅದಕ್ಕೆ ಜಾಸ್ತಿ ಇಲ್ಲಿ ಹೇಳ್ತಾರೆ. ಹೊಸ ವಿಷಯಗಳನ್ನೆಲ್ಲ ಹೇಳ್ತಾರೆ. ಅದೆಲ್ಲ ನಾಳೆಯಿಂದ ಕಂಟಿನ್ಯೂ ಮಾಡಿ.